ಗಾಡಿಗಳು ಕಷ್ಟ ಬರ್ತಾವಂತ ಇಲ್ಲಿ ಟೆಂಟ್ ಹಾಕೊಂಡ್ ಮಕ್ಕಳಂಗಿರಂತೆ, ಹಂಗೆ ಬೇಕಿದ್ರೆ ಮಕ್ಕೊಂಬೇಕಂತೆ. ಟೆಂಟ್ ಏನ್ ಹಾಕ್ಬೇಕಂದ್ರೆ ಇಲ್ಲಿಂದ 1.5 ಕಿಲೋಮೀಟರ್ ಒಳಗೆ ಈ ಕಡೆ ಏನೋ ಸೇಫ್ಟಿ ಏನೋ ಇದೆ ಅಂತ, ಅದ್ರ ಪಕ್ಕದಲ್ಲೇ HP ಪಂಪ್ ಇದೆ ಅಂತೆ, ಫುಲ್ಲು ಫ್ರೀ ಇದೆ ಅಂತ ಹೇಳಿ ಅದು ಆರಾಮಾಗಿ ಬರ್ರಿ ಅಲ್ಲೇ ಹೋಗೋಣ. ಬಸ್ ಟೈಮು 3:53 ಐತೆ. ಇದ್ಯಾವುದೋ ಒಂದು ಪೆಟ್ರೋಲ್ ಬಂಕಾಗೆ ಏನು ಹಿಂದೆ ಹೊತ್ಕೊಂಡೆ ಮಲ್ಗ್ಯಾರೆ. ಇಲ್ಲಿ ಟೆಂಟ್ ಐತಿ. ಟೆಂಟು ಕರೆಕ್ಟಾಗಿ 4 ಕಡ್ಡಿ ಸಿಕ್ಸ್ಕಿಂದ ಮಲ್ಕಿನದು ಗೊತ್ತಿಲ್ಲ, ಹಂಗೆ ಅದೇ ಮಲ್ಕಿ ಬಿಟ್ಟಾರದೆ. ಲಡಾಖ್ ಹೋಗೋದು ಈಸಿ ಅಂತೂ ಇಲ್ಲ. ಅದೇ ಇಲ್ಲೇ ಬೈಕೆಲ್ಲ ಪಾರ್ಕ್ ಮಾಡಿವ. ನಮ್ಮ ಕನ್ನಡ ಬಾಟ ಇಲ್ಲೇ ಆರ್ತೈತೆ. ಅದೇ ಎಲ್ಲ ಫುಲ್ಲು 200 ಕಿಲೋಮೀಟ್ರ್ ಹೊಡಿಬೇಕೀಗ. ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಅಲ್ಲೇ ಬಂದ್ಗೆರೆ ಟೀ ಕೊಡ್ಸ್ ಮತ್ತೆ 100 ಕಿಲೋಮೀಟರ್ ಹೊಡಿಸ್ತದೆ ನಿಮ್ ಕೈಯಲ್ಲಿ. ಈಗ ಲಡಾಖ್ ಹೋಗೋದಂತೂ ಈಸಿ ಇಲ್ಲ. ನಿದ್ದೆ ಬಿಡಿತು ಮಲ್ಕ್ಯಾಳ ನೀನು ಪೆಟ್ರೋಲ್ ಬಂಕಾಗೆ. ಅದೇ ನಾವಾದ್ರೂ ಹಾಸಿಗೆ ಮರಿವು ಹಂಗೆ ಮಲ್ಗೆ ಹೋದೆ ಇವು. ಅದು ಅದೇ ಶಿವಮೊಗ್ಗದಾಗ ಇದ್ರೆ ಮಲಗ್ತಿದ್ರೆ ಹಿಂಗೆ ಲಕ್ಷ ಕೊಡ್ದೆ ಅಂದ್ರೂ ಮಲಗ್ತಾರಲ್ಲ. ಮಲಗ್ತಿದ್ಯಾ ಚಿನ್ನು? ಇಲ್ಲ ಚಿನ್ನು ಬರುತ್ತೆ ನಿಜ ಭಾರಿ ಕಷ್ಟ. ಗುಡ್ ಮಾರ್ನಿಂಗ್ ಗಾಯ್ಸ್. ಇಲ್ಲೊಂದು ಕಾಣಿಸ್ತೈತಲ್ಲ, ಇದೇ ಒಂದು ಸಣ್ಣ ರೂಮಾಗೆ ಮಲಗಿದೀವೋ. ನಿನ್ನೆ ಅವ್ರು ಆ ಕಡೆ ಬಂದು ಮಲಗಿದ್ರು, ನಾವು ಇಲ್ಲಿ ಬಂದೆವು. ಬೆಳಗ್ಗೆ ಎದ್ದು ನೋಡೋಳಿಗೆ ಈ ತರ ಮಳೆ ಇದ್ದಿದೆ, ಮೊಕ್ಕಳರೆ ಮಳೆ ಇದ್ದೈತೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಎಷ್ಟೋ ಸಮಾಧಾನ ಆಯ್ತು. ಇದ್ದಾಗ ಓಡಾಡಕ್ಕೂ ಆಗಿದ್ರೆ ಅಂತಿಲ್ಲ. ನಾ ಇದೇನು ತರ್ಸಿನಿ ಅಂದರೆ, ಇದಕ್ಕೆ ನಮ್ಮ ಇಂಟರ್ಕಾಮ್ ಹಾಕೋದು USB to C ಐತಲ್ಲ, ಅದು USB to C ಐತಲ್ಲ, ನಾನು ಅದಕ್ಕೆ C to C ತರಿಸ್ತೆ. ನೋಡೋಣ ಸಾಕಿತ ಇಲ್ಲ ಏನು ಕತೆ ಅಂತ. ಇದು ಯಾವುದೋ ಒಂದು ರೂಮಾಗೆ ಮಲಗಿದ್ದು ನಾವು. ಇಲ್ಲೇ ಮಲಗಿದ್ದು ನಾವು. ಪೀಸಾಗ ಇಂಟರ್ಕಾಮ್ ಅದಕ್ಕೆ ಈಗ ಟೆಸ್ಟ್ ಮಾಡೋಣ. ಮುಂಬೈ ಮಾಲ್ನ ಆಯ್ಕೆ. ಚಿನೋ ಗುಡ್ ಮಾರ್ನಿಂಗ್ ಚಿನೋ. ಇದೇ ತರಿಸಿದ್ದು 170 ರೂಪಾಯಿ ಮಾಲು. ಫಾತಲ್ಲ ಚಿನೋ, ಕರೆಕ್ಟಾಗಿ ಕೂರ್ತಲ್ಲ ಅದು. ಉಲ್ಟಾ ಹಾಕು ಚಿನ್ನು ಒಂದ್ಸಲ. ಮುದ್ದ ಮಿಸ್ ಆಯ್ತಲ್ಲ. ರಿಟರ್ನ್ ಮಾಡ್ರಿ ಬೇಗ. ಮಾಡ್ಬೋದಾ? ಒಂದು ಸಣ್ಣದಲ್ಲ ಒಂದು ದೊಡ್ಡ ಪ್ರಾಬ್ಲಮ್ಮು. ಏನು ಪ್ರಾಬ್ಲಮ್ಮು ಅಂದರೆ, ಇದು ತರಿಸಿದೀವಲ್ಲ, ಇದು ಅದಕ್ಕೆ ಆಗಕ್ಕಲ್ಲ. ಅದಕ್ಕೆ ರಿಟರ್ನ್ ದುಡ್ಡು 7 ದಿನ ಆದಮೇಲೆ ದುಡ್ಡು ಬಂದಿದಂತೆ 180 ರೂಪಾಯಿ. ನಾವು ಒಪ್ಪೆ ಬಿಟ್ಬಿಟ್ಟೇನೆ, ಬರ್ತೈತಿ ದುಡ್ಡು ಅಕೌಂಟೇ ಬಂದೈತೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಅವ್ನು ಬಂದಂತೆ ಅವನಿಗೆ ಕೊಟ್ಟು ಬರೋಣ. ಈಗ ರೈನ್ ಕವರ್ ತರಿಸ್ತೆ. ನನ್ನ ಗಾಡಿ ಸೈಡ್ ಬ್ಯಾಗ್ ಇದಾವಲ್ಲ, ಸೈಡ್ ಬ್ಯಾಗ್ಗೆ ರೈನ್ ಕವರ್ ಇಲ್ಲ. ಆಯಿತು ಮನೆಗೆ ಬಿಟ್ಕೊಂಡ್ಬಿಟ್ಟು ನಾವು ಒಯ್ದವು. ಬಟ್ ಒಳ ಹಾಕತ್ತಲ್ಲ ಇದೆ, ಹೊರ ಹಾಕೋದನ್ನೇ ತರಲ್ಲ. ಏನಂದರೆ ಅದು 2 ಟೈಪ್ ಐತೆ. ಒಂದು ವಾಟರ್ ಪ್ರೂಫಿಂಗು, ಇದು ಹಾಗೆ ಮೇಲೆ ಹಾಕೋಕ್ಕೆ ತರ್ಸಿನಿ. ಇದೇನು ಕತೆ ಹೇಳ್ತಾ ಗೊತ್ತಿಲ್ಲ. ಇದಾರು ಚೆನ್ನಾಗಿ ಬಂದಿದ್ರೆ ಸಾಕಿತ್ತು. ಪ್ರೈಸ್ ಬದಿಸಿದ್ದು ಹೋಮ್ ಟೂರ್. ಇರ ಮಲ್ಕ್ಯಾ ಮಗ, ನೀ ಮಲ್ಕ್ಯಲ್ಲ, ನೀವು ಮಲ್ಕ್ಯಾ ಎದ್ದಿರ್ತೀಯಾ? ಶಿಸ್ತು ಮಾಡ್ಕ್ಯಾ. ಹೊಸರಿಂದ ಬತ್ನೆ. ನೀನು ಮಲ್ಕ್ಯಾ ಮಲ್ಕಿಂದ್ಯಾ? ಹಾಂ, ಈ ಶಿಸ್ತಿಡ್ರ ಇವನ್ನೆಲ್ಲ, ಶಿಸ್ತಿಡ್ರ. ಈ ಚಪ್ಪಲಿ ಎಲ್ಲ ಶಿಸ್ತಿಡ್ರ. ಜೀವನದಲ್ಲಿ ಮಕ್ಕಳು ಶಿಸ್ತಿರ್ಬೇಕು. ನೀವು ಹೊತ್ಕೊಳ ನೀನು ಒಂದೇ ಕಾಣಿಸ್ತೈತೆ, ಹೊತ್ಕಳೆ. ಅದಕ್ಕೆ ಶಿಸ್ತಾ ಓಕೆ. ಬತ್ನಿ ಹೊಸ್ತರಿಂದ. ಇಲ್ಲಿ ಮುಂಬೈಗೆ ರೂಮ್ ಮಾಡ್ತೀವಿ. ನೋಡೋಕ್ಕೆ ಇಷ್ಟೇ ಸಣ್ಣ ಕಾಣಿಸ್ತೈತೆ, ಒಳಗಡೆಯಿಂದನೂ ಅಷ್ಟೇ. ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಇದೇ ನಾವು ಮಾಡಿದ ರೂಮು. ಈಗ ರೂಮಿಂದು ಹೋಮ್ ಟೂರ್ ತೋರಿಸ್ತೀವಿ. ಮುಂಬೈ ರೂಮಿಂದು ಫಸ್ಟು ಹಿಂಗೆ ಎಂಟ್ರಾದ ತಕ್ಷಣ ಮಕ್ಕಕ್ಕೆ ರವ ಹೊಡೆಯೋದೇ ಬಾತ್ರೂಮು. ಯಾರ ಲಾಕ್ ಮಾಡಿದಾರೋ? ಅಣ್ಣ ಹೋಮ್ ಟೂರ್ ತೋರಿಸ್ಬೇಕು. ತೆಗಿ ಹಚ್ಚಿರೋ. ಸರಿ, ರೂಮ್ ಟೂರ್ ತೋರಿಸ್ತೀನಿ ತೆಗಿಯಾ. ಸರಿ, ನೀರಾಗಿ ಬಾರೋ ಮತ್ತೆ. ಗೈಸ್, ಇದೊಂದು ಪುಟ್ಟದಾಗ ಒಂದು TV ಕೊಟ್ಟಾರೆ. ಆಮೇಲೆ ಎಲ್ಲ ಹಿಡ್ಕೊಳಕ್ಕೆ ಇದೊಂದು ಚೇರು ಹಾಕಿ ಹೊಡಿಯೋಕ್ಕೆ. ಗಾಡ್ರೇಜ್ ಥರ ಕೊಟ್ಟಾರೆ. ಎಂಥ ಸುಟ್ಟಕ್ಕೋ ಬರೋದಿಲ್ಲ. ಆಮೇಲೆ ಚಿನ್ನು ಹೇಳ್ರೋ. ಓಯ್ ಗುಡ್ ಮಾರ್ನಿಂಗ್ ಚಿನ್ನು. ಗುಡ್ ಮಾರ್ನಿಂಗ್ ಅಣ್ಣ.
10 ರೂಪಾಯಿ ಆಕ್ಟಿಂಗ್ ಮಾಡ ಸಾಕು, 100 ರೂಪಾಯಿ ಮಾಡ್ಬೇಡ. ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರಂತ ಏರ್ಗೇನೆ ಆಗೋಯ್ತದೆ. ಚಿನ್ನು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ನೋಡಿ 10 ರೂಪಾಯಿ ಆಕ್ಟಿಂಗ್ ಮಾಡೋದು, 100 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ 10 ರೂಪಾಯಿಗೆ. ನಿಮ್ಗೆ ಗೊತ್ತಾಗಲ್ಲ. ಹೊರಗಡೆಯಿಂದ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಬಾಲ್ಕನಿ ತೆಗಿಯಕ್ ಬರೋದಿಲ್ಲ. ನೋಡ್ರಿ ಅಂಕಲ್ ಜಿ ಮುಜೆ ಮಾಫ್ ಕರೋ. ಈ ರೂಮ್ ಇರೋದು ಇಲ್ಲಿಂದ ಅಷ್ಟಾಗಿ ಸುಮಾರು ಒಂದು 10 ರೂಮ್ ಅಂತೂ ಮಾಡ್ಕಿಬಿಟ್ಟಾರಲ್ಲ. ಅದು ಹೆಂಗ್ ಕಟ್ಕಿಂದ್ರ ಇಷ್ಟೇ ಸಣ್ಣ ಐತಿ. ಅದೇ ಈ ಗೋಡೆಯಿಂದ ಆ ಗೋಡೆ ಅಷ್ಟೇ, ಅದ್ರಕ್ಕೆ ಎಲ್ಲ ಮಾಡ್ಕಿದ್ದಾರೆ. ಇದೇ ನಮ್ಮ ರೂಮಿನ ಹೋಮ್ ಟೂರ್ ಆಯ್ತು. ಆಮೇಲೆ ಇನ್ನೂ 2 ರೂಮ್ ಇದಾವೆ. ಅವು ಇದಕ್ಕಿಂತ ವರ್ಷಾಗಿದಾವೆ. ಒಂದು ಫ್ಯಾನ್ ಕೊಟ್ಟಾರೆ, ಒಂದು 6 ಅವರ್ ಅಷ್ಟೇ AC ಕೊಟ್ಟಾರೆ. AC ಆಫ್ ಆಗ್ಬಿಟ್ಟಿದೆ 6 ಗಂಟೆ. ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಸಣ್ಣ ಮಿರರ್ ಕೊಟ್ಟಾರೆ. ಆಮೇಲೆ ವಾಶ್ರೂಮ್ ಹೋಗೇನೆ, ವಾಶ್ರೂಮ್ ಅಂತ ತೋರಿಸ್ತೀನಿ. ಚಿನ್ನ ಆತ ನೆಮ್ಮದಿ ಕೊಡ್ತಾ ಇಲ್ಲ. ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದು ಟಾಯ್ಲೆಟ್ ಈಗ ಹೋಗ್ಬೇಕಾರೆ ಹಾಳ್ ಮಕ್ಕ ತೊಳಿರೋನಾ? ಏನೇನೋ ಮುಕ್ಳಾರೇ ತರ್ಸ್ಯಾರದೆ. ಎಂತ ಇದು? ಬಾಳೆಕಾಯಿ ಕೊಟ್ಟಂಗಲ್ಲ, ಬಾಳೆಕಾಯಿ ಕೊಟ್ಟಾನಲ್ಲ. ಮಗ ತೊಳಿದ, ಮಗ ತೊಳೆಯೋದಕ್ಕೆ ಈಗ ತೊಳೆಯೋದೆಲ್ಲ ಇಲ್ಲ. ಮಗ ತೊಳೆಯೋದೆಲ್ಲ ಬಿಟ್ಬಿಟ್ಟಿವ. ಹಿಂಗ ನೀರು ಹಲ್ತಿಕ್ಕನೆಲ್ಲ ಬಿಟ್ಬಿಟ್ಟಿವಪ್ಪ. ಫ್ರೆಶ್ ಮಗ ತೊಳೆದ ಆತು. ನಮಗೆ ಇಲ್ಲಿ ಮುಂಬೈಗೆ ಊಟ ಸೇರಿದೆ. ಅದ ಬ್ರೆಡ್ಡಿ ಬಾಳೆಹಣ್ಣಕ್ಕೆ ತಿಂತಿದ್ದೀವಪ್ಪ. ಈ ಸ್ಥಿತಿ ಬೈದ ಅನ್ಕೊಂಡಿಲ್ಲ. ಮಾಡ್ದೇವಣ ನೋಡ್ಬಿಟ್ರೆ ಅದು ಎಷ್ಟು ವಿಯರ್ಡ್ ಆಗಿತ್ತು ಅಂದ್ರೆ ಇವ್ ಮಾಡಿದ್ದು. ಬ್ರೆಡ್ಡಿಗೆ ಜಾಮ್ ಅದೇ ಹಿಚ್ಚಿಕ್ಕಿ ಹೇಳಿದೆ. ಮುಕ್ಕಳ ತಿಂಡಿ ಮಾತ್ರ ತಿಂಡಿ. ಅಲ್ಲಿ ಬೆಂಗಳೂರು ಸಿಕ್ಕಿತ್ತಲ್ಲ, ಚೆಕ್ಔಟ್ ಹೊಂಟಿವಪ್ಪ. ಎಷ್ಟು ಸಣ್ಣಕ್ಕೈತೆ ಅಂತ ಇದು, ಬಟ್ ಚೆನ್ನಾಗಿತ್ತು ಅದ. ಅಲ್ಲಿ ಹೋಲಿಸಿದ್ರೆ ಕಂಪೇರ್ ಮಾಡ್ಕೊಂಡ್ರೆ ಇದೇ ಬೆಸ್ಟ್. ಆದರೆ ಬೆಳಗ್ಗೆ ಮಳೆ ಹೋಯ್ತು. ಎಷ್ಟು ಬೇಗ ಹೊಡ್ರಿ ಆಗ್ಬಿಡ್ತಾ. ಬೆಳಗ್ಗೆ ಮುಕ್ಕಳೇ ಮಳೆ ಹೋಯ್ತು. ಇವಾಗದೆ ಫುಲ್ ಡ್ರೈ. ಗಾಯ್ಸ್ ಇವರಿಬ್ರು ಎಂತ ಚಪ್ಪಲಿ ಹಾಕೋದು ಅಂದ್ರೆ, ನಾವು ಸುಖಕರವಾಗಿ ಲಡಾಖಿಗೆ ಹೋಗ್ಲಿ ಅಂತ ಶೂ ಬಿಸೋದೆಲ್ಲ ಚಪ್ಪಲಿ ಹಂಗೆ ಬರೀ ಕಾಲಕ್ಕೆ ನಡ್ಕೋಬೇಕು ಅಂತ ಪ್ರಮಾಣ ಮಾಡಿದ್ದಾರೆ. ಅದಕ್ಕಾಗಿ ಅದೇ ಇರ್ಕೋತೀರ ಬರೀ ಕಾಲಕ್ಕೆ ನಡೀತಾರೆ ಮುಂಬೈಗೆ. ಮುಂಬೈ ಏನೋ ಒಂಥರ ಚೆನ್ನಾಗಿತ್ತು. ಮುಂಬೈ ವೈಬೇ ಬೇರೆ ಒಂಥರ. ಇಲ್ಲೇ ಅದೇ ಡ್ರೈನೇಜ್ ನೀರು ಇಲ್ಲೇ ಐತಿ. ಇಲ್ಲಿ ಈ ತರ ಕೆಟ್ಟ ಕೆಸರು ಚಪ್ಪಲಿ ಹಾಕಿ ನಡೆಯೋದೇ ಕಷ್ಟ. ಅಯ್ಯೋ ದೇವ್ರೇ, ಮುಂಬೈ ಒಂದೊಂದ್ ಕಡೆ ಬಾರಿ ಕ್ಲೀನ್, ಒಂದೊಂದ್ ಕಡೆ ಕೆಟ್ಟದಾಗೈತಪ್ಪ. ಹಲೋ, ಇಲ್ಲೇ ಅರ್ಧ ಮನೆ ಐತಲ್ಲ ಹುಡ್ಗೋ. ಚಿನ್ನೋ ಇಲ್ಲೇ ಅರ್ಧ ಮನೆ ಐತಿ. ಇಲ್ಲೇ ಈ ಮೋರಿ ಹತ್ರನೇ ಅರ್ಧ ಮನೆ ಐತದೆ. ಬಾರ ಯಪ್ಪ, ನಮ್ ಬೆಂಗಳೂರೇ ಅಡ್ಡಿದ ಕಣ. ನಮ್ ಬೆಂಗಳೂರೇ ಬಂಗಾರ. ಓಡಲೇ ಮೇಲ್ ಟ್ರೈನ್ ಬಂದೈತಿ. ಕಡೆಗೆ ಯಾವನಾರು ಸುಸು ಮಾಡಿದ್ರೆ ನಮ್ಮ ತಲೆ ಮೇಲೆ. ಓಡ್ರಿ ರೂಮ್ ನೋಡ್ರಿ. ಅದ ಎಷ್ಟು ಚಿಕ್ಕದಾಗೈತೆ. ಒಂದು ಸಣ್ಣ ಮೊಬೈಲ್ ಅಂಗಡಿ ಇದ್ದಂಗೆ ಐತೆ. ನಮ್ಮೂರು ಮೊಬೈಲ್ ಅಂಗಡಿ ಸ್ವಲ್ಪ ದೊಡ್ಡಗಿರ್ತಾವ. ಇಷ್ಟೇ ಚಿಕ್ಕದೈತಿ. ಅದ್ರ ಒಳಗೆ ರೂಮ್ ಮಾತ್ರ ಮುಖವೇ ದೊಡ್ಡ. ಇಷ್ಟೇ ಐತಿ, ಇಷ್ಟೇ ಚಿಕ್ಕೈತಿ. ಇದ್ರ ಮೇಲೆ ಇನ್ನೊಂದು ರೂಮ್. ಅದೇ ಈಗ ಎಲ್ಲರೂ ಹೊರ ಹಾಕ್ತಾ ಇದೀವಿ ಎಲ್ಲ ಸಾಮಾನೆಲ್ಲ. ನೀವಂತೂ ಲಗೇಜೇ ತರಲ್ಲಪ್ಪ. 4 ಕಾಚ ಹಿಡ್ಕೊ ಬಂದ ಅಷ್ಟೇ. ಮತ್ತೆ ಎಂತ ತಗೊಂಬಂದಿಯ? ಎಲ್ಲ ಸಾಮಾನು ಉಪ್ಪು ಬರ್ತಾ ಇರೋದು. ನನ್ನ ಹೆಲ್ಮೆಟ್ ಚಿನ್ನು ಹೋಗಿ ಹೊರಗಡೆ ಹೋಗೋದ ಏನು? ಹೊರಗಡೆ ಹೋಗ್ರಿ. ಎಲ್ಲ ಗುಡ್ಡೆ ಹೊಡಿದೆ. ಇವಾಗ ಫ್ರೆಶ್ ಮುಖ ತೊಳ್ಕೊಂಡು ಈಗ ಬ್ಯಾಗಿಗೆ ಎತ್ತಿ ಹೋಗೋಣ. ಇವ್ರು ಕಾರಿಗೆ ಮುಕ್ಕಳರೆ ಕಷ್ಟ ತಿಂದು ಲಗೇಜ್ನೆಲ್ಲ ಇದಾಗು ಏನೇನು ಬೇಕು ಎಲ್ಲದು ಮುಕ್ಕಳರೆ ಫಿಲ್ಮ್ ಲೋಡ್ ಮಾಡ್ತೀವ. ಇವಾಗ ಅಲ್ಲೇ ಕಟ್ಬೇಕು. ಇವಾಗಲೇ ಇಲ್ಲ 12 ಗಂಟೆ ಆಯ್ತು. ಈಗ ಬೈಕ್ ಹತ್ರ ಬಂದೀವು. ಕಾಲ್ ಸ್ಟಾರ್ಟ್ ಮಾಡಿ ಅವ್ರವ್ರ ಬೈಕೆಲ್ಲ ಎಲ್ಲೇ ಇದಾವೆ. ಈಗ ಲೋಡ್ ಮಾಡೋಣ. ನಂದು ಬೋಬೋ ಏನಾಯ್ತು ಅಂತ ಗೊತ್ತಿಲ್ಲ. ಬೋಬೋ ಇಲ್ಲ ನಂದು. ಸಿಕ್ತರೆ ಸಾಕು ಬೋಬೋ. ಒಂದು ಹೋಲ್ಡ್ರ್ ಆಯ್ತಾ. ನಾನು ಬಿಸೂಲ ನಿಲ್ತಿದ್ದೆ ಪಾಪ. ಮಂತ್ರಾಳ್ ಸಿಮ್ಸ. ಜೈ ಮುಂಬೈ, ಓಂ ಕರ್ನಾಟಕ ನಮ, ಓಂ ಲಡಾಖ್ ನಾಯ ನಮ. ಸುಖಕರವಾಗಿ ನಿಮ್ಮ ಪಯಣ ಚೆನ್ನಾಗಿ
ಸ್ವಾಹ ಸ್ವಾಹ ಲಡಾಖ್ನಾಯ ನಮಃ. ಓಂ ಶಿವಮೊಗ್ಗ ಹುಡ್ರಾಯ ನಮಃ. ಸಾಗರ ಹುಡ್ರಾಯ ನಮಃ. ಓಂ ಚಂಡೀಗಢಾಯ ನಮಃ. ಪಾಕಿಸ್ತಾನಾಯ ನಮಃ. ಏನೇನೋ ಇದೆ ಇಷ್ಟು ಸಾಕು. ಕೋಲ್ಡ್ ಸ್ಟಾರ್ಟ್ ಆಯ್ತು. ಒಂದ್ಸಲಿ ಬಾಯಿ ಬಂದಿತ್ತು ಎಲ್ಲದು ಕಟ್ಕಿಂದು ಹೋಗೋಣ. ಆಲ್ರೆಡಿ ಬಂತು ಚಿಕ್ಕ ಬ್ಯಾಗು, ಈಗ ದೊಡ್ಡ ಬ್ಯಾಗ್ ಇಲ್ಲಿ ಹೇರಿದ್ದು. ಫಸ್ಟ್ ದೊಡ್ಡ ಬ್ಯಾಗ್ ಹೇರಿಬಿಟ್ರೆ ಎಲ್ಲ ಅದಂಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತೀನಿ ನೀವು ಎಲ್ಲರೂ. ಬಟ್ ನಂದು ಬೋಬನೇ ಕಳೆದೋಗ್ಬಿಟ್ಟು, ನನ್ನ ಫೋನ್ ಹೋಲ್ಡ್ರೆ ಕಳೆದೋಗ್ಬಿಟ್ಟಿತ್ತು. ಜವಾಬ್ದಾರಿ ಅವ್ನು ತಗೊಂಡ ಕಿತ್ತ ಎಲ್ಲಿಟ್ಟ ಅಂತ ಗೊತ್ತಾಗ್ತಾ ಇಲ್ಲ. ಸಂಟಿ ಇವಾಗ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ತೀನಿ. ಇವಾಗ ಡೈರೆಕ್ಟು ಇದಕ್ಕೆ ನಾವು ರಾಜಸ್ಥಾನದ ಹೋಗೋಣಂತ ಇದ್ದೀನಲ್ಲ, ರಾಜಸ್ಥಾನದ ಹೋಗೋದಿಲ್ಲ. ಇವಾಗ ಡೈರೆಕ್ಟು ಲಡಾಖ್ ಹೊಡೆದು ಬಿಡೋಣ ಅಂತ. ಇವಾಗಲೇ 1:30 ಆಯ್ತು. ಇವಾಗ ಇಲ್ಲ ಮುಂಬೈ ದಾಟಿಕಿಂದ ಇನ್ನು ಊಟ ಗೀಟ ಎಲ್ಲ ಮಾಡ್ಕೊಂಡು ಆಮೇಲೆ ಬಿಟ್ಟರೆ ಈಗ ನೈಟ್ ಸುಮಾರು ನೈಟ್ ಹೊಡೆದು ಇವತ್ತು ಅಷ್ಟೇ ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನೋಡೋಣ ಏನೇನು ಹಾಕ್ತಿದ್ದೀನಿ ಅಂತ ಶೂಟಿಂಗ್ ಆಗಿರಿ. ಮೋಟರ್ ಸೈಕಲ್ ಉದರ್ ಅಡ್ವೆಂಚರ್ ಬೈಕೆ. ಹಾಂ ಥ್ಯಾಂಕ್ ಯು ಭಯ್ಯ. ಓಕೆ ಬಾಯ್. ಸೀರಿಯಸ್ಲಿ ಎಷ್ಟು ಒಳ್ಳೆ ಜನ ಪಾಪ. ಇದಕ್ಕೆ ನಂದು ಹೈಡ್ರೇಷನ್ ಬ್ಯಾಗಿಗೆ ಇಕ್ಬಾಲ್ ಅಂತ ಅವ್ರ ಹೆಸರು. ಹೈಡ್ರೇಷನ್ ಬ್ಯಾಗಿಗೆ 1.5 ಲೀಟ್ರ್ ನೀರು ಹಾಕಿ ಕೈಗೆ 1 ಲೀಟ್ರ್ ಕೊಟ್ಟು ಪಾಪ ಕೊಡಿಸ್ರು. ಬೈಕೆಲ್ಲಿ ಅಂತ ಕೇಳಿದ್ರು, ಇಲ್ಲಿ ಅಂದೆ. ಕನ್ನಡ ಮಾತಾಡ್ರು, ಕನ್ನಡದಾಗ ಒಂದು ಮಾತಾಡ್ರು ಏನಂದರೆ ವಾಟ್ರ್ ಬಾಟ್ಲಿಗೆ ಇದಕ್ಕೆ ನೀರು ಅಂತೀರಾ ಅಂತ. ಫುಲ್ ಕಷ್ಟ ತುಂಬಿಸಿದ್ದೀನಿ ತಣ್ಣದ ನೀರ. ಈಗ ಅವ್ರಿಗೆ 1 ಲೀಟ್ರ್ ಕೊಟ್ಟು ಕಾಯ್ತಾ ಇದ್ದಾರೆ. ಎಲ್ಲ ರೆಡಿ ಆಗ್ಯಾರೆ, ಈಗ ಹೋಗೋದೆ. ಸ್ಟೇಡಿಯನ್ ಆಗಿರಿ. ಮುಂಬೈಯಿಂದ ಬಂದು ಇಲ್ಲೊಂದು ಡಾಬಾ ಹತ್ರ ಕಸ್ಕೊಂಡು ಕೈ ತೊಳೆಯೋದ ಅಂತ ಕಾಸ್ಟ್ ಸರಿ ಚಿನ್ನ. ಯಪ್ಪಾ ಏ ಕ್ಯಾ ವಾಸನೆ ಬಾಯಿ. ಈಗ ಬೇರೆ ಕಡೆ ಹೊಂಟೇವ. ಅಯ್ಯೋ ಹೊಂಟೆ ಎದ್ದು ಹೊಂಟೆ ಹುಟ್ಟಿವಲ್ಲ. ಇಲ್ಲಿ ಮುಕ್ಳೇರೆ ಕಾಸ್ಟ್ಲಿ ಅಂತ. ಹಾಂ ನೋಡಿ ಬರ್ತಾರೆ ನೋಡಿ, ಹಿಂಗೆಲ್ಲ ನೋಡಲ್ಲ. ಜೀವನನೇ ಬ್ಯಾಡ್ದಿರೋ ಥರ. ಈಗ ಹೋಗೋಣ. ರೈಡಿಂಗ್ ಗೇರ್ಸ್ ಹಾಕೋದಿದೆ, ಹೆಲ್ಮೆಟ್ ಹಾಕೋದು ಹಂಗೆ ಒಪ್ಕೊಂಡು ಹೋಗ್ಯದ. ಈಗ ಗೈಸ್ ಅಲ್ಲಿ ಬೇಡ ಅಂತ ಇಲ್ಲೊಂದು ಡಾಬಾ ಬಂದೀವ. ಇದೆಲ್ಲ ಬೈಕ್ ನಿಲ್ಲಿಸಿ ಎಲ್ಲದನ್ನು ಬಿಚ್ಚಿ ಉಳ್ಕೊಂಡು ನೆಕ್ಸ್ಟ್ ಈಗ ಎಲ್ಲಿ ಸೂರತ್ ದಾಟಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೊಡೆಯೋಣ. ಸೂರತ್ ದಾಟಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಅದಾದ್ಮೇಲೆ ಅಲ್ಲ ಅದಾದ್ಮೇಲೆ ಲಡಾಖ. ಈಗ ಡೈರೆಕ್ಟ್ ಈಗ ಲಡಾಖ್ ಇಲ್ಲೇ ಇಲ್ಲ ಪಕ್ಕದಲ್ಲಿ. ಇನ್ನು 2000 ಕಿಲೋಮೀಟರ್ ಬೇಕು. ಅಲ್ಲ ಈಗ ಒಟ್ಟು ಲಡಾಖಿಗೆ ಹೋಗ್ತಾ ಇರೋದಿಲ್ಲ, ಡೈರೆಕ್ಟ್ ಲಡಾಖೆ. ಚಿಕನ್ ಮ್ಯಾನ್ಚನ್ ಸೂಪೆ 130. ಪಾಯ ಸೂಪೆ ಫಸ್ಟಿಗೆ ಇಟ್ರಲ್ಲ. ವೆಜ್ಜಪ್ಪ. ಸೋಮವಾರ ಆದರೂ ಚಿಕನ್ ಫ್ರೈಡ್ ರೈಸ್ ಇವತ್ತು ಸೋಮವಾರ ಆದರೂ ತಿಂತಾ ಇದ್ದೀನಿ. ನಾನು ನಾನ್ ವೆಜ್ ತಿನ್ನಲ್ಲ. ಇನ್ನು ನಾವು ಇಲ್ಲಿ ತನಕ ಹೋಗ್ಬೇಕು ನೋಡ್ರಿ ಲಡಾಖಿಗೆ. 1300 ಕಿಲೋಮೀಟರ್ ಹೊಡಿಬೇಕು ಈಗ. ಬೈ ಖಾರ ಸ್ಪೈಸಿ ಚಿಕನ್ ಫ್ರೈಡ್ ರೈಸ್ ಎಷ್ಟು? ನಂಗೊಂದು ಬೈ 5 ಚಿಕನ್ ಫ್ರೈಡ್ ರೈಸ್. ಸ್ಪೈಸಿ ಬನಾನಾ बहुत ಸ್ಪೈಸಿ. ಎಲ್ಲರಿಗೂ ನಾಳೆ 7 ಬರ್ತಾರೆ ಆ ಥರ ಮಾಡ್ಕೊತೀವಿ. बहुत मत करना, थोड़ा ज्यादा करना. ಥೋಡಾ ಜ್ಯಾದ बहुत नहीं, थोड़ा ज्यादा स्पाइसी. ನಾನೇ ಅಡುಗೆ ಮಾಡ್ಕೊಡ್ಬೇಕು. ಏನು ವಿಷಯ ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಚಿಕನ್ ರೈಸ್ ಬಂತು. ಈಗ ಗಮ್ಮತ್ ಐತ್ ಕಣ. ಆಯ್ತಾ ಉಪ್ಪು ಖಾರ ಆಯ್ತಾ? ಪ್ಲೇಟ್ ಕೊಡ್ತೀನಿ ಒಂದು. ಬ್ರೇಕ್ ಹಾಕ್ಯ ಮುಗೀತು. ಮಕ್ಕಳೇ ಹೊಟ್ಟೆ ಹಸ್ತೈತೆ ಹೋಗ್ತಾನ ಒಗ್ಗೇನ. ಏ ಚಿನ್ನು ಹೋಗದೆ ಮುಕ್ಳರೇ ಸುರ್ಕಿ ನೀವು. ಇಲ್ಲಿ ನೋಡಿ ಅವ್ನು ಇಟ್ಟೆ ಊಟ. ಚಿನ್ನ ಹೆಂಗೈತೆ? ಕೈಯ ತಿನ್ಸಿನ ಹಾಕೈತೆ. ಈ ಮುಕ್ಳರೇ ಖಾರ ಹಾಕೇನ್ ಕಣ. ಫ್ಲಾಶ್ ಬ್ಯಾಕ್. ಎಲ್ಲರಿಗೂ ನಾಳೆ 7 ಬರ್ತಾರೆ ಆ ಥರ ಮಾಡ್ಕೊಡ್ತೀವಿ. ಬಾಸ್ಮತಿ ರೈಸ್ ಭಯ್ಯ ಸಾಸ್ ಇಲ್ಲ ಇದು ಹೋಗ್ರಿ. ಮುಕ್ಕಳರೆ ಖಾರ ಬಾಯಿ. ಇಲ್ಲಿ ಆರ್ತಿ ಬಂದಮೇಲೆ ಮಸ್ತಾಗಿರೋದಂದ್ರೆ ಇದೆ. ನಿನ್ನೆ ಮಟನ್ ಒಂದು ಚೆನ್ನಾಗಿತ್ತಲ್ಲ. ಕಳ್ಸುವಾಗ ಉಂಡು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀನಿ ಇಲ್ಲೇ. ಒಂದು ಸ್ವಲ್ಪ ಒಂದು
ಗಂಟೆ ರೆಸ್ಟ್ ಮಾಡ್ತೀವಲ್ಲ, ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡ್ತೀವ. ಎಲ್ಲ ರೆಡಿ ಹೊಂಟಿವಿ ಈಗ. ಅದೆಲ್ಲ ಕಸು ಹಾಕಿತಾ ಇದ್ದಾರೆ ಥರ ಮೋಟಾರ್ ವ್ಲಾಗ್ ಮಾಡೋಣ ಅಂತ. ಫೋನ್ ಇಲ್ಲೇ ಸಿಕ್ಸ್ತೀನಿ ಅದೇ ಯಾವ ಥರ ಜುಗಾಡ್ ಮಾಡೀನಿ ತೋರಿಸ್ತೀನಿ. ಅದೇ ಫೋನ್ ಇಲ್ಲಿ ಸಿಕ್ಸ್ಕಿನಿ. ಬಟ್ ಏನಂದರೆ ನಾನು ಗೋಪುರದಾಗ ಮಾಡ್ಬೇಕಿತ್ತು ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಯಾನ. ನಂಗೆ ಇದನ್ನ ಹಕ್ಕಿಬೇಕಂದ್ರೆ ನಿಮಿಷ ಪರ್ಸಲ್ ಐತಿದ್ರೆ ಇದ್ರಕ್ಕೆ ಪರ್ಸ್ ಐತಿ. ನಂಗೆ ರೈಡಿಂಗ್ ಗೇರ್ಸ್ ಹಕ್ಕಿಬೇಕಂದ್ರೆ ಹಿಂಸೆ, ಒಂಥರ ಸೆಕೆ ಮುಕ್ಕಳಾದ್ರೆ ಸೆಕೆ ಹೊಡಿತೈತೆ. ನೋಡೋಣ, ಅದು ಗೋಪುರದೆಲ್ಲ ಪ್ಲಾನ್ ಮಾಡಿದೆ ಗೋಪುರ ತರೋಣ ಅಂತಾನೆ. ಬಟ್ ಏನಂದ್ರೆ ಒಂದ್ ಕಡೆ ರೆಂಟಿಗಾಗಿ ಕೇಳಿದೆ, ಬಟ್ ಅವರು ಫೋನ್ ಪಿಕ್ ಮಾಡಲ್ಲ, ಎಂತದಿಲ್ಲ, ಎಂತಕ್ಕೆ ಹಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಗೋಪುರ ತಂದ್ರೆ ಮಸ್ತ್ ಆಗೋದು. ಬಟ್ ನನ್ನ ಹತ್ರ Insta360 ಐತೆ. Insta360 ಅಲ್ಲಿ ಲಡಾಖ್ ಹೋದಾಗ 6 ಇತ್ನೆ, ಆ 6 ಮಾಡೋದು. ಇಲ್ಲಿ ಮತ್ತಿಲ್ಲ ಅಂದ್ರೆ ಅಲ್ಲಿ ಹೋಗಿ ಇದನ್ನೂ ಮಾಡಲ್ಲ ಅಂದ್ರೆ ಭಾರಿ ಕಷ್ಟ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದೇ ಹೋಟ್ಲಾಗೆ ಕಸ ಉಂಡಿದ್ದು ಅದೇ ಈ ತರ ಕಾಣಿಸ್ತಿದ್ವಿ. ನೋಡೋಣ ಹೆಂಗಾಗೈತಿ ಏನ್ ಕತೆ ಅಂತ. ಅದೇ ಫ್ಯೂಲು 430 ತೋರಿಸ್ತಾ ಐತಿ. ನೋಡೋಣ, 430 ವರ್ಷದಿಂದ 430 ಅಂತೂ ಹೋಗಲ್ಲ, ಒಂದು 300 ಅಂತೂ ಹೋಗುತ್ತೆ. 300 ಅಂತೂ ಭರವಸೆ ಕೊಡ್ಬೋದು. ನಾವು ಮುಂಬೈಗೆ ಟ್ರಾಫಿಕ್ ಹೊಡೆದಿವಲ್ಲ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಬಿಟ್ಟಿದ್ರೆ ಇಷ್ಟೊತ್ತಿ ವೈರಲ್. ಹೆಂಗೆ ಹೊಡೆದಿವ್ ಗೊತ್ತಾ, ಅಲ್ಲಿ ಕ್ರೇಜಿಯಾಗಿ ನುಗ್ಸಿ ಬಂದೀವು. ಎಲ್ಲ ಇಂಟರ್ಕಾಮ್ ಕನೆಕ್ಟ್ ಮಾಡ್ಕಿ ನೀವು ಒಯ್ಕಿತಾರೆ ಗೀ ಗೀ ಗೀ. ಇದೇ ಹೋಟ್ಲಿಗೆ ಊಟ ಮಾಡಿದ್ದು. ನಮಗೆ ಊಟನೇ ಸೇರಲ್ಲಪ್ಪ ಇಲ್ಲಿ. ಎಗ್ ಫ್ರೈಡ್ ರೈಸ್ ಅಂತ ಇದು ಚಿಕನ್ ಫ್ರೈಡ್ ರೈಸ್ ತಗೊಂಡಿವು. ಚಿಕನ್ ಫ್ರೈಡ್ ರೈಸಾಗೆ ಸ್ವಲ್ಪ ಖಾರ ಜಾಸ್ತಿ ಆಗಲಿ ಅಂತ ಬಸ್ ಎಲ್ಲ ರೆಡಿ ಆಗಿವೆ. ಇವಾಗ ಬಸ್ ಹೊಡಿಯೋದೇ ಈಗ. ಅದೇ ಮಳೆ ಬರೋ ಥರ ಐತೆ. ಮಳೆ ಬಂತು ಅವಾಗ ಆಹಾ ಇರ್ತೈತೆ. ಏನಂದರೆ ಕೊಡ್ತೀನಿ ಅಂತ ಹೇಳಿದರು, ಬಟ್ ಅವರಿಗೂ ಏನು ಪ್ರಾಬ್ಲಮ್ ಐತೋ ಗೊತ್ತಿಲ್ಲ, ನೋಡಲ್ಲ. ಬಟ್ ನಾ ಹತ್ರ Insta360 ಐತೆ. ಲಡಾಖ್ ಥ್ಯಾಂಕ್ ಯು ಭಾई, ಥ್ಯಾಂಕ್ ಯು भाई. आप किधर से हो? इधर से लद्दाख, कर्नाटका से, बैंगलोर. ಥ್ಯಾಂಕ್ ಯು भाई, ಲವ್ ಯು भाई. ಗೈಸ್ ಸೀರಿಯಸ್ಲಿ ಇಲ್ಲಿನ ಜನ ಎಲ್ಲರೂ ಅಷ್ಟೇ ರೈಡರ್ಸಿಗೆ ಹೆವಿ ರೆಸ್ಪೆಕ್ಟ್ ಕೊಡ್ತಾರೆ. ರೈಡರ್ಸಿಗೆ ನಾನು ಏನೋ ಅಂದರೆ ನಮ್ಮ ಕಡೆ ಎಲ್ಲ ಹೆಂಗೋ, ನಮ್ಮ ಕಡೆನೂ ರೈಡರ್ಸಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮ ಕಡೆ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಕೊಡ್ತಾರಪ್ಪ ಇಲ್ಲಂತೂ. ನೋಡಿದ್ರೆ ಏನೋ ಒಂಥರ ಮುಕ್ತ ಖುಷಿ ಅವರಿಗೆ. ನಾ ಇವತ್ತು ಇದು ನೀರು ನನ್ನ ಹೈಡ್ರೇಷನ್ ಬ್ಯಾಗಿಗೆ ನೀರು ತುಂಬಿಸೋ ಅಂತ ಹೋದೆ. ಅಲ್ಲಿ ಒಬ್ರಿಗೆ ಅವ್ರ ಹೆಸರು ಏನೋ ಅಬ್ದುಲ್ ಹೋದೆ. ನೀರು ವಾಟ್ರ್ ಬೇಕು ಅಂತ ಹೇಳಿದೆ. ರೈಡರ್ ಅಂತ ಹೇಳಿದ್ರು. ನಾನು ರೈಡಿಂಗ್ ಜಾಕೆಟ್ ಹಾಕಿಂದೆ ಹೋಗಿದ್ದೆ. ಏನು ಅಂತೀರಿ ಪಾಪ, ಎಷ್ಟು ಚೆಂದ ಮಾತಾಡಿಸಿ ಎಲ್ಲ ಇದು ಮಾಡಿ, ಆಮೇಲೆ ನೀರು ಹೈಡ್ರೇಷನ್ ಬ್ಯಾಗಿ ಅವರೇ ನೀರು ಹಾಕ್ಕೊಟ್ರು ನನಗೆ. ನೀರು ಹಾಕಿ ಹ್ಯಾಪಿ ಜರ್ನಿ ಅಂತ ಹೋಗ್ಬೇಕಾದ್ರೆ ನಿಮ್ಮ ಬೈಕಲ್ಲಿ ಅಂತ ಕೇಳಿದ್ರು. ಕಡೆಗೆ ನಾವು ಹಚ್ಚಿಗೈತೆ ಅಂತ ಅಂದೆ. ಹೋಗ್ಬೇಕಾದ್ರೆ ಒಂದು ಬಾಯಿ ಹೇಳ್ದೆ. ಅದು ಖುಷಿ ಏನೋ ಒಂಥರ. ಅದಾದ್ಮೇಲೆ ಅಲ್ಲಿ ಮುಂಬೈಗೆ ಇದಾಗಿರೋದು ಮುಂಬೈಗೆ ಅಷ್ಟೇ. ಅಲ್ಲಿ ಹೋಟ್ಲಾಗ ಸ್ಟೇ ಆಗಿದ್ದೀವಲ್ಲ, ಅಲ್ಲೂ ಅಷ್ಟೇ. ಚಿನ್ನೋ ಯಾಕೆ ಮಗಳೇ, ಅದು ಮುಂಬೈ ಒಂದು ಕಡೆ ಸ್ಟೇ ಆಗಿದ್ದೀವಲ್ಲ, ಅಲ್ಲೂ ಅಷ್ಟೇ. ಆಚರ ಸ್ವಲ್ಪ ಏಜ್ ಆಯ್ತು ನಮ್ಮ ಅಪ್ಪಾಜಿ ವಯಸ್ಸಲ್ಲಿ. ಎಷ್ಟು ಖುಷಿ ಮಾಡ್ತಾರೆ ಗೊತ್ತಾ. ನಾವು ಲಡಾಖ್ ಅಂದ್ರೆ ಏನೋ ಥರ ಖುಷಿ ಮಾಡ್ತಾರೆ. ಏನೋ ಗೊತ್ತಿಲ್ಲಪ್ಪ, ನನಗೂ ಅಷ್ಟೇ. ನಾನು ಚಿಕ್ಕ ಸಣ್ಣ ವಯಸ್ಸಿಂದ ಅಷ್ಟೇ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಅಷ್ಟೇ, ಈಗಲೂ ಅಷ್ಟೇ ರೈಡರ್ಸ್ ಕಂಡ್ರೆ ಏನೋ ಒಂಥರ ಖುಷಿ. ಎಲ್ಲ ಹೋಗ್ತಾ ಇದ್ದೀವಿ ಕಸುವಾಗೆ. ರೋಡ್ ಸಖತ್ತಾಗಿತ್ತು, ಬಟ್ ನನಗೆ ಈ ಥರ ಮಾಡೋ ಪ್ಲ್ಯಾನ್ ಗೊತ್ತಿತ್ತು. ಬಟ್ ಅದೇ ಎಲ್ಲ ಕಮೆಂಟ್ ಆಗ್ತಾ ಇದ್ರಲ್ಲ, ಈ ಥರ ಮಾಡಿರಿ, ರೋಡ್ ತೋರಿಸ್ರಿ, ನಿನ್ನೆ ತೋರಿಸಿದ್ರಲ್ಲ ರೋಡ್ ತೋರಿಸಿದ್ರು ಅಂತ. ನಿಮಗಾಗಿ ರೋಡ್ ತೋರಿಸೋಣ ಅಂತ ಕ್ರೇಜಿಯಾಗಿ ಹೊಡೆದೀವಿ ಮಾತ್ರ. ಮುಂಬೈಗೂ ಅಷ್ಟೇ ಸೇಫಾಗಿ ಲದಾಖಾಗೂ ಇದೆ. ಬಟ್ ಸ್ಟೋರೇಜ್ ಪ್ರಾಬ್ಲಮ್ ಎಲ್ಲ ಆಗ್ತೈತೆ. ಎಂತ ಮಾಡೋಂಗಿಲ್ಲ, ಏನಾದ್ರು ಒಂದು ಮಾಡಿ ಹೋಗೋದೆ. ಮ್ಯಾಪ ಇರೋದನಪ್ಪ, ನಾವು ಮ್ಯಾಪು ಹಾಕಿಲ್ಲ ಅಂತೇಳಿ. ಮ್ಯಾಪ ಎಲ್ಲಿ ಬೈಕು ಟ್ರಾಫಿಕ್ ನುಗ್ಸಾಡ್ಕಿದ ಹೋಗ್ತಾ ಇದ್ದು ಪೀಸಾಗಿದೆ. ಬಟ್ ನಂದು ಈ ಸೈಡ್ ಬ್ಯಾಗ್ ಇತ್ತು. ಸೈಡ್ ಬ್ಯಾಗ್ ಏನಂದರೆ ಸ್ಟಾರ್ಟಿಂಗ್ ಹೆದರಿಕೆ ಆಗೋದು. ಬಟ್ ಏನಂದರೆ ಹ್ಯಾಂಡ್ಲ್ ಕರೆಕ್ಟಾಗಿ ಹೋಯ್ತು ಅಂದರೆ ಬ್ಯಾಗು ಪಕ್ಕ ಹೋಗುತ್ತೆ ಅಂತ. ನಮ್ಮ ಹುಡ್ರು ಬಂದರು. ಹೋಗೋಣ. ಅಯ್ಯಪ್ಪ ಏನಿದು ಚಿನ್ನು ಇಳಿಸು ಮಗಳ. ಏನು ಈ ಥರ ಟ್ರಾಫಿಕ್ ಅಂತ ಗೊತ್ತಾಗಲ್ಲಪ್ಪ. ಹೈವೇದಾಗೆ ಟ್ರಾಫಿಕ್ ಮಾಡಿ ಕೂತ್ಕೋತಾರೆ. ಇವತ್ತು ಮಧ್ಯಾಹ್ನ ಒಂದು ಟ್ರಾಫಿಕ್ ಸಿಗಾಕಿ ನೀವು ಏನಿಲ್ಲ ಅಂದರೂ ಒಂದು 3/4 ಗಂಟೆ ಟ್ರಾಫಿಕ್ ಸಿಗಾಕಿ ನೀವಪ್ಪ. ನಿಧಾನಕ್ಕೆ 30 ಶಬಾಷ್. ಅಂದರೆ ಇದೆ ನೋಡ್ರಿ, ರೆಸ್ಪೆಕ್ಟ್ ಮಾಡ್ತಾರೆ ರೈಡರ್ಸಿಗೆ. ಬರ್ರಿ ಅಷ್ಟೇನ. ಮುಂಬೈಗೆ ಒಂದು ರೋಡ್ ಐತಲ್ಲ, ಎಷ್ಟು 6 ಲೈನ್ ಇರೋ ರೋಡು. ಏನು ಕ್ರೇಜಿ ಆಗಿತ್ತು ಗೊತ್ತಾ.
ಹೋಗ್ತಾ ಇದ್ದಿಲ್ಲ. ವಾಂಡ್ರಲ್ಲಿ ಇವ್ರಿಗೆ ಕಾಯ್ತಾಯಿದ್ದೆ, ಇವರೇ ಇಲ್ಲಿ ಬಂದ್ಬಿಟ್ಟಾರೆ. ಇಲ್ಲಿಂದ ಉಸಿರಾಕಾಯ್ತದೆ ಗಾಯ್ಸ್. ಆ ಕನ್ನಡ ಫ್ಲಾಗು ನಮ್ಮ ಪಿಂಟು ಇಲ್ಲಿ ಕಟ್ಟಿದ್ದಾರೆ. ಫ್ಲಾಗೇ ಆರೋ ಉಳಿತು, ಯಾವಾಗ ಆರೋದು ಅಂತಲೂ ಗೊತ್ತಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಗಾಯ್ಸ್ ನೋಡ್ರಿ ಲೈನ ಹೆಂಗೆ ಬರ್ತಾ ಇದೆ, ಮಿರರ ಕಾಣ್ತೈತೆ ಇರೋದು. ನಂದು ನಾನು ನಾಲ್ಕನೇ ಬರೋವಾಗಿದೆ. ಒಟ್ಟು ಸ್ಟಾರ್ಟಿಂಗ್ ಒಂದೇ, ನೀನು 4ನೇ ಬಾ, ನೀವು 5ನೇ ಬಾ. ಸ್ಟಾರ್ಟಿಂಗ್ ಮಧ್ಯೆ ಎಲ್ಲಿ ಮುಗಿಸ್ತು ಮಿರ್ಚಿ ಆಡ್ಕಿಂತ ಹೋಗ್ತಾರಷ್ಟೇ. ಒಳ್ಳೆ ಗಾಯ್ಸ್ ಎಲ್ಲ ಹೇಳ್ತೇವೆ ನಂಗೆ ಸುಮಾರು ಜನ ಹೇಳಿದ್ರು. ಅಂದರೆ ಬೈಕ್ನ ಇದನ್ನಕ್ಕೂ ಸ್ಟ್ರೆಸ್ ಆಗೋದು ಫುಲ್ಲು, ಅದು ಹೌದು ಆಗೋದಿಲ್ಲ. ಮತ್ತು ಖರ್ಚು ಅಷ್ಟೇ, ಸಿಕ್ಕಾಪಟ್ಟೆ ಖರ್ಚು. ಬೈಕ್ನ ಡೆಲ್ಲಿ ತನಕ ಹಾಕಿ ಡೆಲ್ಲಿಯಿಂದ ಇವ್ರ ಜೊತೆಗೆ ಜಾಯ್ನ್ ಆಗ್ಬೋದಿತ್ತು. ಫ್ಲೈಟಿಗೋ ಇಲ್ಲ ಟ್ರೈನಿಗೋ ಫ್ಲೈಟಿಗೆ ಬಂದು ಇದು ಮಾಡಿದರೆ ಆಗುತ್ತೆ. ಫ್ಲೈಟಿಗೆ ಹೋಗಿದ್ರೆ ಬಟ್ ಅಂದರೆ ಎಕ್ಸ್ಪೀರಿಯನ್ಸ್ ನಂಗೆ ಬೇಕಾಗಿರೋದು. ಎಕ್ಸ್ಪೀರಿಯನ್ಸ್ ಮಾಡಿ ಏನು ಮಾಡೋಕ್ಕಂತ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಪ್ಪ. ಗಾಡಿ ಹೊಡೆದು ಹೆಂಗಿರ್ತೈತೆ, ಗಾಡಿಗೆ ಯಾವ ಥರ ಇರ್ತೈತೆ. ಮುಂಬೈಯಾಗ ನಂಗೆ ಬರೋದು, ಮುಂಬೈಗೆ ನನ್ನ ಜೀವ ಅಂತ ಇದ್ದರೆ ನಾನಂತೂ ಮುಂಬೈಗೆ ಬೈಕ್ ತರೋದಿಲ್ಲ. ಹಿಂಸೆ ಮುಂಬೈಗೆ ಬೈಕ್ ತರೋದ್ರೆ ಅಪ್ಪ. ಹಿಂಸೆ ಅಂದರೆ ಹಿಂಸೆ. ಆ ಟ್ರಾಫಿಕ್ಕು ಇದು ಅಲ್ಲಿನ ಜನ ಹೆಂಗೆ ಜೀವನ ಮಾಡ್ತಾರಂತ ಗೊತ್ತಿಲ್ಲಪ್ಪ. ನಮಗೆ ನಮ್ಮ ಸಾಗರದಾಗ ಏನಾದರೂ ಒಂದು 20 ಸೆಕೆಂಡ್ ಟ್ರಾಫಿಕ್ ಆದರೂ ಸಾಕು, ತಲೆ ಕೆಟ್ಟಾಗುತ್ತೆ. ಅದು ಹೆಂಗೆ ಇರ್ತಾರೋ ಏನಾದರೂ ಅದು ನಮ್ಮ ಮೈಂಡು ಅದಕ್ಕೆ ಕೂತಿರ್ತೈತಿ. ಏನು ಫ್ರೀ ಇದಕ್ಕೆ ಅವ್ರಿಗೆಲ್ಲ ಟ್ರಾಫಿಕ್ ಬೇಕು ಅಂತಿದ್ರು. ಈಗ ಟ್ರಾಫಿಕ್ ಹೋಗ್ಬೇಕು ಅವ್ರ ತಲೆ ಗೊತ್ತಿಲ್ಲ. ನಮ್ಮ ಕಡೆ ಚಿನ್ನ ಆಲ್ರೆಡಿ ಹೋಯ್ತು. ನಮ್ಮ ಕಡೆ ಎಷ್ಟು ಬೇಗ ಹೋಗ್ತೇನಪ್ಪ. ಅವರಿಗಾಗಿ ನಾವು ವೇಟ್ ಮಾಡ್ತೇವೆ, ಅವ್ರು ಆಲ್ರೆಡಿ ಹೋಗ್ಬೋದು. ಡ್ಯೂಟಿ ಈ ಡ್ಯೂಟಿ ತರಲ್ಲ, ಈ ಏನೋ ಪಲ್ಸರ್ 220 ಲೀಟರು 2 ಜನ ಚಕ್ರಿ ಮಕ್ಕಳು ಮಾಡೋರು ದೊಡ್ಡ ಗ್ಯಾಸ. ನಾನು ನಿನ್ನೆ ಡೆಲ್ಲಿಗೆ ನಿನ್ನೆ ಮುಂಬೈಯಾಗೆ ಬರೋರು ನಮ್ಮ ಮಧ್ಯೆ ಬಂದು ಕೂರೋರು. ನಾವು ಹೇಳ್ತೀವಿ ನೋಡ್ರಿ ಎಲ್ಲಿ ಮತ್ತೆ ಇಲ್ಲ ಅವ ನೋಡಿ ಯಾಕೆ ಇರೋದು. ಇವಾಗ ಹಿಂಗೆ ಸೌಂಡ್ ಕೇಳ್ಕೊಂಡ್ರೆ ಹಿಂಗೆ ಕಟ್ಕೊಟ್ಟದೆ ಸ್ಟಾರ್ಟಾಗಿ ಹಿಂಗೆ ಗಿಡ ಫೀಲ್ ಆಯ್ತಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಆಗಿದೆ ನೋಡ್ರಿ. ಮತ್ತೆ ಈ ಅವರು ಇಂಟರ್ಕಾಮ್ ಹಾಕಿ ಮಾತಾಡ್ಬೋದು. ಅದು ಕಚ ಅಂತಿತ್ತು, ವಾಯ್ಸ್ ಕೇಳಿಸೋದಿಲ್ಲ. ಅದಕ್ಕೆ ವಾಯ್ಸ್ ಸ್ಲೋ ಮಾತ್ರ. ಆರ್1 ಬೈಕ್ ಕೇಳ್ತಾ ಇದ್ರಲ್ಲ, ಆರ್1 ಬೈಕ್ ಕತೆ ಏನಾಯ್ತು. ನಾನು ಹ್ಯಾಂಡ್ ಹೈಟ್ ಆಗ್ತಿರೋದಲ್ಲ ಅಷ್ಟು ಇದಾಗೋದಿಲ್ಲ, ಏನು ಬ್ಯಾಕ್ ಪೇನ್ ಬರೋದಿಲ್ಲ. ಯಾರ್ಯಾರು ಬೈಕ್ ಹೊಡ್ತಿದ್ದಾರೆ, ಯಾರ್ಯಾರಿಗೋ ಹೊಡ್ತಿದ್ದಾರೆ. ನಾನು ಹಿಮಾಲಯ ನೋಡ್ದು ನನ್ನ ಶೂ ದೊಡ್ಡ ಆಯ್ತಲ್ಲ, ಎಲ್ಲಿ ಬ್ರೇಕ್ ಆಗೋಕ್ಕೆ ಬರ್ತಿರಲ್ಲ. ಅದು ಆ ಟ್ರಾಫಿಕ್ ಇಸ್ಕೊಂಡ್ಬಿಟ್ಟಿದೆ. ಆರಂತ ಎಲ್ಲ ಪೀಸ ನುಗ್ಬೋದಪ್ಪ. ನಮ್ದು ಏನು ನೋಡಿ ಏಡಿಗೆ ಅಷ್ಟೇ ಇದೇ ಪ್ರಾಬ್ಲಮ್. ಏಡಿಗೆ ಹೌದು ಹಿಂಸೆಪ್ಪ. ನೋಡ್ರಿ ಹೆಂಗೆ ಬರ್ತಾರೆ ಹುಡುಗರು. ಸೀರಿಯಸ್ಲಿ ನನ್ನ ಡ್ರೀಮ್ ಇದು ಹೋಯ್ತು ಬರೀ ಇದೇ ಥರ ಸೂಪರ್ ಬೈಕ್ ಹೋಗ್ಬೇಕು ಈಗಲೇ. ಬಟ್ ಒಂದೊಂದು ಕ್ಯಾಟಗರಿ ಒಂದೊಂದು ಥರ ಅಡ್ವೆಂಚರ್. ಇದು ಈ ಫೀಲೇ ಬೇರೆ, ಆ ಫೀಲೇ ಬೇರೆ. ಅದ್ರಾಗೆ ಏನಂದ್ರೆ ಆ ಸೌಂಡು, ಆ ಡೌನ್ ಶಿಫ್ಟ್ ಮಾಡೋದು. ಅಪ್ ಶಿಫ್ಟ್ಗಿಂತ ಡೌನ್ ಶಿಫ್ಟ್ ಐತಲ್ಲ ಕ್ರೇಜಿ. ಅಪ್ ಶಿಫ್ಟ್ ಸಕ್ಕತ್ತಾಗಿರ್ತೈತೆ. ಹಿಂಗೆ ಒಂದ್ಸಲಿ ಹಿಂಗೆಲ್ಲರೂ ಒಂದ್ಸಲಿ ಎಕ್ಸ್ಲೇಟ್ರ್ ಕೊಡ್ತೀವಲ್ಲ, ಒಂದ್ಸಲಿ ಯಾವ ಫೀಲ್ ಗೊತ್ತಾ. ಒಂದ್ಸಲಿ ನಾವು ಒಂದು ಹೇಳ್ತೇವೆ, ಇದು 12 ದಾಟಾಗ ಎಲ್ಲ ಒಂದೇ ಸಲ ಎಕ್ಸ್ಲೇಟ್ರ್ ಕೊಡ್ತೀವಲ್ಲ, ಫೀಲ್ ಐತಲ್ಲ ಅದು
ಫ್ಲಾಟಲ್ಲಿ ಓಪನ್ ಆದಾಗ ಈ ಬಸ್ಸ ಮಜಾ. ಯಾಕೋ ಸಿನಿಮಾ ಬರುತ್ತೆ ಆ್ಯಕ್ಚುಲಿ ಆ ಕಡೆ ಹೋಗಿದ್ರೆ ಬೆಸ್ಟ್ ಇತ್ತು. GT ಯಾಕೆ ನಾವು ಎಷ್ಟು ಬೈಕ್ ಬಂದ್ವಿ ಅಂತ ನಿಮ್ಗೆ ಹೇಳೋದಲ್ಲ, ಎಲ್ಲ ತೋರಿಸ್ತೇನೆ. ಎಷ್ಟು ಆಡ್ತಾರೆ ಮಹಾರಾಷ್ಟ್ರದ ಗುಡ್ಡ ಇದಾವಲ್ಲ, ಏನು ಸಾಕಾಗಿಲ್ಲಪ್ಪ. ಗುಡ್ಡ ನೋಡ್ತಾ ನೀರು ಇಡ್ತಿದ್ದಲ್ಲ ಈಗ ಗುಡ್ಡೆ ಮಾಡಿ. ಈ ಮಹಾರಾಷ್ಟ್ರ ಮಳೆಗಾಲ ನೆಕ್ಸ್ಟ್ ಲೆವೆಲು, ಹಸಿರೆಲ್ಲ ಚಿಗುರ್ತಿದ್ದಲ್ಲ ಈ ಗುಡ್ಡ. ಮತ್ತು ಬ್ಯಾಸಿಗೆಗಾಲ ನೋಡೋಕ್ಕಲ್ಲ, ಬೋಳ್ ಗುಡ್ಡೆ ಒಂಥರ. ಹಿಂಗೆಲ್ಲ ಹೊಡೆದ್ರೆ ದೇವರೇ ಮನೆಗೆ ಬರೋದಿಲ್ಲ. ಇದು ನಮ್ಮ ಸಚಿನ್ ಬಲ್ಲು ಅವ್ರು ಕೊಟ್ಟಿದ್ದು, ಲಡಾಖಿಂದ ತಂದಿದ್ದಂತೆ. ಆಲ್ರೆಡಿ ಲಡಾಖಿಗೆ ಹೋಗೋದಕ್ಕಿಂತ ಮುಂಚೆನೇ ಕಟ್ಬಿಟ್ಟಿವಿ ಇದನ್ನ. ಲಿಟ್ರಲಿ ಹಂಡ್ರೆಡ್ ಯೂಸ್ ಮಾಡೋದು. ಆನ್ ಮಾಡ್ತಿದ್ದೆ, ಗಾಯ್ಸ್ ಮಳೆ ಬರೋ ಥರ ಇದೆ, ನೋಡೋಣ ಏನಾಗುತ್ತೆ. ಮಳೆ ಬಂದರೆ ಗಿಡ ಒಳಗಾಗಲ್ಲ, ಅದೇ ಬೇಕಾದ ಶಿಕ್ಷೆ ಹಾಕ್ತೀನಿ. ಈ ಥರ ಹಿಂಗೆ ರೈಡ್ ಮಾಡ್ತಿವಾಗ ಮಜಾನೇ ಬೇರೆಯಪ್ಪ ಸೀರಿಯಸ್ಲಿ. ಯೂಟ್ಯೂಬಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ಬೇಗ ತಪ್ಪ ರೈಡ್ ಮಾಡಿರಿ ಬೇಗ. ನಾನೀಗ ಯೂಟ್ಯೂಬಿಗೆ ಫೋಕಸ್ ಹಾಕ್ತೀನಿ. ಇನ್ಸ್ಟಾ ಸಾಕು ಅಂತ ಅಲ್ಲ, ಸಾಕಾಗೋದಿಲ್ಲ. ಬಿರಿಯಾನಿ ಆದರೂ ಸಾಕಾಗೋದಿಲ್ಲ. ಮನುಷ್ಯನಿಗೆ ನನಗೆ ಆಸೆಗೆ ರೀತಿಯೇ ಇಲ್ಲ. ಯೂಟ್ಯೂಬಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬಾಗೆ. ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರ್ಯಾರು ಅಷ್ಟೊಂದು ನೋಡ್ತಾ ಇರಿ, ಫಾಲೋ ಮಾಡಿರಿ. ಡೈಲಿ ಅಪ್ಡೇಟ್ ಕೊಡ್ತಾರೆ ಯಾರು ಮಾಡಿ. ಲಾಸ್ಟಿಗೆ ಏನು ಹಾಕೋಲ್ಲ ಸ್ಟೋರಿ ನೋಡೋ ಆಗ್ತಿಲ್ಲ ಅಷ್ಟೇ. ಇಲ್ಲಿ ಓಕೆ ನೆಟ್ವರ್ಕು, ಮುಂದೆ ಹೋಗ್ತಾ ನೆಟ್ವರ್ಕ್ ಸಿಗೋದಿಲ್ಲ, ಆವಾಗ ಪ್ರಾಬ್ಲಮ್ ಆಗ್ತಿತ್ತು. ಸಿಗೋದೇ ಕೋಲ್ಡ್ ವಾತಾವರಣ ಸ್ಟಾರ್ಟ್ ಆಗ್ತದೆ. ಫಸ್ಟಾಗೆ ಬರೀ ಮಳೆ ಬಂದಷ್ಟು ಇಲ್ಲ, ಮಳೆ ಹೋಯ್ದು ಅನ್ಸುತ್ತೆ. ಮಳೆ ಸ್ಮೆಲ್ಲೇ ಬರ್ತಾಯಿತ್ತು. ಬಂದ್ಬಿಟ್ಟಿವಪ್ಪ ಕಾರ್ಮಿಕ ಟಿಕೆಟ್ ಹಾಕಲ್ಲ ಕಾರ್ಮಿಕರು, ಏನಿಲ್ಲ. ಟರ್ನಿಂಗ್ ಟ್ರಿಪ್ಪು. ವಾ ಬೆಣ್ಣೆ ಅವ ಆ ಕಡೆ ಹೋದ ಸುಮ್ಮನೆ ಇಲ್ಲ ಬಂತು ಚಿನ್ನು. ಏನಿಗೆ ಬರ್ರಿ ಆಗ್ತದೆ, ಅದು 390 ಕಾಸ್ಟ್. ಟರ್ನಿ ನೋಡ್ರಿ ಎಲ್ಲ ಇದೆ. ಮಳೆ ಬಂತು ಅಪ್ಪ, ಮಳೆ ನೋಡಲ್ಲಿ ಅದು ಮುಕ್ಕಳರೆ ಮಳೆ ಇದೆ. ಮಳೆ ಸ್ಮೆಲ್ಲೇ ಏನೋ ಒಂಥರ ಇಲ್ಲಿ ಒಯ್ದಿದೆ ಆಲ್ರೆಡಿ ಅದು ಈ ಥರ ಸ್ಮೆಲ್ಲು. ಆಮೇಲೆ ಮಳೆ ಇಲ್ಲಿ ಹೋಯ್ದಲ್ಲ ಹೋಗ್ತಾ ಇದೆ ಆ ಥರ. ವಾ ರೇಜಿ ಹುಡುಕು ಮಳೆ. ಆದಷ್ಟು ನೋಡೋಣ ಮಳೆಗಾದ್ರೆ. ಈ ಡೈರೆಕ್ಟು ಯಾಕೋ ಮಾಮೂಲು ಆಗ್ತೈತಲ್ಲ ಬೈಕು, ಶೇಕ್ ಆಗ್ತೈತೆ ಶೇಕು. ರೈಸ್ ಟೈರ್ ಹಾಕ್ಸಿದೆ ಹೊಸದು, ನೋಡ್ಬೇಕು ಮಳೆಗೆ ಹೆಂಗೆ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ. ಇದೊಂದು ಹಿಂದ್ಕೊಡಕ್ಕೆ ಇದು ಅಂತ ನೋಡೋಣ. ಬಾ ಇದು ಎದೆ ಮೇಲೆ ನನಗೆ ಲಾರಿಯರ ಹತ್ರ ಹೋದರೆ ಸುಮ್ಮನೆ ಮಳೆ ಬಂತು, ಹುಡುಗರು ನಿಲ್ಲಿಸ್ಕೊಂಡ್ಬಿಟ್ಟು. ಅಪ್ಪ ಜಸ್ಟ್ ಮಿಸ್ಸು. ಒಳ್ಳೆ ವೆದರ್ಗೆ ಕ್ಯಾಮ್ರಾ ಹಾಕಿದ್ದೀನಿ, ಹತ್ರ ಫೋನ್ ಹಾಕಿದ್ದೀನಿ. ಲೈನರ್ಸ್ ಹಾಕಿದ್ರೆ ಬೆಸ್ಟು. ಲೈನರು ಕೊಪ್ಪೆ ಹಾಕಿದ ಫಸ್ಟಾಗ ಒಂದು 100 ರೂಪಾಯಿ ಕೊಪ್ಪೆ ಹಾಕಿ ಜಪ್ತು ಈಗ ನೋಡ್ರಿ. ಅಯ್ಯೋ ಅಂಕಲ್ ಪಾಪ ಇಲ್ಲ ನೇಚರ್ ಅದು ಕೊಡೆ ಇಲ್ಲದೆ ಪಾಪ ಅಂಕಲ್ ಜಿ ಇವ್ರೆಲ್ಲ ಹಾಕಿತಾ ಇದ್ದಾರೆ.
ನಾನು ಯೋಧ್ಯರ ಹ್ಯಾಂಡ್ ರೈಡಿಂಗ್ ಗ್ಲೌಸ್ ಐತಿ ನಾವು ಹತ್ರ ಇಲ್ಲ ಅಂತ ಅಲ್ಲ, ಬಟ್ ಅದು ಹಕ್ಕಿನ ಓಡ್ಸಕ್ ನಂಗೆ ಹಿಂಸೆ, ಅದಕ್ಕೆ ಹಾಕಿರ್ತೀನಿ. ಅಂದ್ರೆ ಹಿಂಸೆ ಅಂದ್ರೆ ಯಾವ ಥರ ಅಂದರೆ ಕರೆಕ್ಟಾಗಿ ಕೂರಲ್ಲ, ಏನಿಲ್ಲ ಅದು. ನಾನು ರೈಡಿಂಗ್ ಪ್ಯಾಂಟ್ನೂ ಹಾಕಿನಿಲ್ಲ. ರೈಡಿಂಗ್ ಪ್ಯಾಂಟ್ ಎಂತ ಮಾಡ್ಲಪ್ಪ ದೇವ್ರೆ, ರೈಡಿಂಗ್ ಪ್ಯಾಂಟ್ನೂ ಹಾಕಿದ್ದೆ. ಶೂ ನೋಡೋಣ ಏನಾಗುತ್ತೆ ಅಂತ. ಗ್ಯಾಸ್ ಎಲ್ಲ ಹಾಕಿ ವಿಡಿಯೋ ಮಾಡ್ತೀನಿ. ಗ್ಯಾಸ್ ನಾನು ಫುಲ್ ಸೆಟ್ಟು ಅದೇ ಕಾಣಿಸೈತಾ ಗ್ಯಾಸ್ ಎಲ್ಲ ರೆಡಿ ಆಗಿ ಕಸುವಾಗೆ ರೂಸ್ನು ಹೊಳಿತಾರದೆ ಎಲ್ಲರೂ. ಗ್ಯಾಸ್ ನನ್ನ ಗಾಡಿ ಈ ಥರ ರೆಡಿ ಮಾಡಿದೆ. ಅದೇ ಇಲ್ಲಿ ರೈನ್ ಕವರು ಇದೊಂದು ಸ್ವಲ್ಪ ಐತೆ. ಇದಕ್ಕೊಂದು ಕಸಾಗಿರೋದು ಒಂದು ಕವರ್ ತಂದು ಕಟ್ಬೇಕು. ಅದಾದ್ಮೇಲೆ ಅಲ್ಲೂ ಅಷ್ಟೇ ಸಾಕು ಇದು. ಬಟ್ ಏನಂದರೆ ನನ್ನ ಹತ್ರ ಕವರ್ ಇತ್ತು. ಈ ಬ್ಯಾಗು ನಂಗೊಬ್ರು ನನ್ನ ಫ್ರೆಂಡ್ ಒಬ್ರು ಕೊಟ್ಟಿದ್ದು, ಅವ್ರದ್ದೇ ಬ್ಯಾಗು. ಬಟ್ ಅವ್ರು ಕವರ್ನೂ ಕೊಟ್ಟಿದ್ರು, ನಾ ಕವರ್ ಮಿಸ್ ಮಾಡ್ಕೊ ಬಂದೀನಿ. ಇಲ್ಲೊಂದು ಸ್ವಲ್ಪ ಅಡ್ವರ್ಟ್ ಆಯಿತು ಅನ್ನೋದೊಂದು ಬಿಟ್ಟರೆ ಚೆನ್ನಾಗೈತಿ. ನಾವು ಹಾಕಿನ ಸೌರ್ ಫಂಡರ್ ಒಳಗೆ ಅದೇ ಮಳೆ ಏನಿತ್ತು ಆಗ್ಬಿಡ್ತು ನೋಡ್ರಿ. ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೀನೆಲ್ಲ. ಎಲ್ಲ ಸಾಂಗ್ ಹಾಕಿನ ರೆಡಿ ಆಗಿರೋದೆ, ಅಡುಗೆ ಇರೋಲ್ಲ ಹಾಕಿನ. ಚಿನ್ನ ರೆಡಿನಾ? ಪ್ಯಾಂಟಿಗೆ ಜಿಪ್ ಐತಿ. ಹೌದು, ಹುಡುಗಿಯಾರ ಪ್ಯಾಂಟಿಗೆ ಯಾಕೆ ಜಿಪ್ ಇರ್ತೈತಿ? ಯಾರು ಅಡ್ಮಿನೋ BBG ಕೇಟೆ ಮುಡಿ. ಮಳೆನೇ ನಿಂತೋತದೆ. ಬರ್ರಿ ಹೋಗೋಣ. ಬಾಯ್ ಯಾಕೆ ಅದು ನಂದು ಶೂ ಆಯ್ತಲ್ಲ, ಶೂ ಪ್ರಾಬ್ಲಮ್. ಇಂಥ ವೆದರ ಹೊಡೆಯೋ ಮಜಾ ಆಯ್ತಲ್ಲ ಅದು ಬೇರೆ. ಏನು ಈ ಥರ ಜಾರ್ತೈತಲ್ಲ ರೋಡು. ನನ್ನ ಶೂನ ಹೆವಿ ಜಾರ್ತೈತಿ. ಗಾಯ್ಸ್ ನೋಡ್ರಿ, ಗಾಯ್ಸ್ ಇನ್ನೊಂದೇನಂದರೆ ಮಳೆಗಾಲದಾಗೆ ಬ್ರೇಕ್ ಆಗೋದಿಲ್ಲ. ಮಳೆಗಾಲದಾಗೆ ಬ್ರೇಕ್ ಆಗೋದಿಲ್ಲ, ಅದೇ ಬೇಜಾರು. ಅದೇ ಇದು ಈ ಪಟ್ಟಿ ಇರ್ತಾವಲ್ಲ, ಪಟ್ಟಿ ಹೆಂಗೆ ಜಾರ್ತೈತಿ ಅಂದರೆ ಮಳೆಗಾಲದಾಗೆ ಇಂಥ ಬಟ್ಟೆ. ಅದೇ ನೋಡಿದ್ರೆ ಬ್ರೇಕ್ ಹಾಕ್ತೀನಿ, ಬ್ರೇಕೇ ಆಗೋದಿಲ್ಲ. ಆ ವಾಸನೆ, ಈ ಮಣ್ಣಿನ ವಾಸನೆ ಐತಲ್ಲ, ಸ್ವರ್ಗಕ್ಕೆ ಮೂರೇ ಗೇಮ್. GT ವಾಚಿನೋ ಏನು ನೀವಲ್ಲ, ಯಾವ ನೋವ ಹುಡುಗಿ ಬಂತು. ಇದು ಹೋದ ಮಕ್ಕ ಹೊಡಿತೈತಲ್ಲೋ. ಹೆಲ್ಮೆಟ್ ವೈಸರ್ ಹಾಕಿ ಅಂದರೆ ನಿಮಗೆ ಕಾಣಕ್ಕಲ್ಲ. ಆ್ಯಕ್ಚುಲಿ ಪ್ರಾಪರ್ ಇಲ್ಲಿ ಗಾಡಿ ಹೆಂಗೆ ಕೇಳ್ತಿದ್ದು ಗೊತ್ತಾ? ಬ್ರೇಕ್ ಹಾಕ್ತಾಗ ಹಿಂಗೆ ಹಾಕಿದ್ದು ಹಿಂಗೆಲ್ಲ ಹಾಕಿದ್ವಿ ಬ್ರೇಕ್ ಹಾಕ್ತಾಗ. ಏನಕ್ಕೆ ಕ್ರೇಜಿ ಅದರಲ್ಲೇ ಜೊಪ್ಪಾಗಿ ಹೋದೆ. ವಾವ್ ಗುಡ್ಡ ನೋಡ, ಗುಡ್ಡುತ್ತಿದೆ ನಿಂತ್ಕೋಬೇಕು ಆ ಮೂಮೆಂಟಾಗೆ. ಇಲ್ಲಿ ಮನೆಯೇ ಇಲ್ಲ ಇಲ್ಲಿ. ಚಾಚಿನೋ ವ್ಯೂ ನೋಡ್ದ್ಯಾ? ವ್ಯೂ ಓಕೆ. ಒಳ್ಳೆ ಕೆಂಪ ಹೊಡಿತಿದ್ದಾರೆ, ರಣ ಅಂತಿತ್ತು. ಫೋನ್ ಚಾರ್ಜ್ ಹಾಕಿದ್ದೀನಿ. ಯಾರು ಒಬ್ಬೊಬ್ರು ಇಂಡಿಕೇಟರ್ ಹಾಕ್ತಾರಪ್ಪ, ಒಬ್ಬೊಬ್ರು ಇಂಡಿಕೇಟರ್ ಹಾಕಲ್ಲ, ಏನಿಲ್ಲ ಹಂಗೆ ಜಕ್ಕಂಗ ತಿರ್ಸ್ಬಿಡ್ತಾರೆ. ಇದು ಏನಿಲ್ಲ, ಇರೋ ಬೀಜನೂ ಬಾಯಿ ಬರ್ತಾವೆ. ಯಾರೇ ರಂಗಲ್ಲ ಮಾಡಬಾರ್ದಪ್ಪ, ಎಲ್ಲರೂ ಮಾಡಲ್ಲ. ಒಂದು 80% ಜನ ಮಾಡಲ್ಲ, 20% ಜನ ಅಲ್ಲಿ ಇಲ್ಲಿ ಮಾತ್ರ ಅಷ್ಟೇ. ಅವ್ರ ಪಾಪ ಸಿಗ್ತಾ ಹೋಗ್ತಾ ಇರ್ತಾರೆ. ಈ ಬಸ್ತಾರೆ ಮಂಗನ ಮಕ್ಕಳು ಬಂದೇ ಬಿಡ್ತಾರಪ್ಪ ಜಗ್ಗಂತ. ಈ ಕ್ಯಾಂಪಸ್ಸು ಯಪ್ಪ ಸ್ಲೀಪರು ದೇವರೇ, ಬಾಯಿ ಬರ್ಸೋದಂದ್ರೆ ಈ ಸ್ಲೀಪರ್ನವರು ಹಿಂಗಾಗಿ ಹಿಂಗೆ ಎಳ್ಕೊ ಬಂದ್ಬಿಡ್ತಾರೆ. ನೈಟು ಮಜಾ ಲಾಸ್ಟ್ ನಿಮಗೆ ನೈಟ್ ತೋರಿಸ್ತೀನಿ ಆಟನ. ನೈಟ್ ಏನು ಮಜಾ ಗೊತ್ತಾ ಸ್ಲೀಪರಲ್ಲಿ. ಲಾಸ್ಟ್ ನೋಡಿ ವ್ಯೂ, ವಾವ್ ಕ್ರೇಜಿ. ಮಹಾರಾಷ್ಟ್ರ ಇದೆ ಮಜಾ, ಮಹಾರಾಷ್ಟ್ರದಾಗ
ಇದೇ ಮಜಾ. ಮಳೆಗಾಲದಾಗ ವ್ಯೂ ಐತಲ್ಲ ನೆಕ್ಸ್ಟ್ ಲೆವೆಲು. ಈ ಸಲ ಮಿಸ್ ಮಾಡ್ತೀನಿ ನಾನು, ಭಾರಿ ಮಿಸ್ ಮಾಡ್ತೀನಿ. ಬಟ್ ಲಡಾಖ್ ಬೇಕು BMW ಚೇಸ್ ಅಂತೂ ಮಾಡೋಕ್ಕಾಗೋದಿಲ್ಲ. ಮತ್ತು ಸಿಂಗಡಿ ಮೇಲೆ ಮಾಡೋಲ್ಲ. BMW ಗೋವಾ ಗುಜರಾತ್ ಗಾಡಿ. ಗೋವಾ ಗಾಡಿ ಗುಜರಾತ್ ಹೋಯ್ತು ಅಂತೀನಿ. ಯಾಕೆ ನಾವು ಕರ್ನಾಟಕದಲ್ಲಿ ಬರಲ್ಲ ಅಂದ್ಬಿಟ್ಟು ಜೀಜೆ ಅಂದರೆ ಗುಜರಾತ, ಇಲ್ಲ ಜಲ್ಗಾರನ ಏನೆಲ್ಲ ಹೇಳಿದ್ದೀನೋ. SMR ಎಲ್ಲ ತೆಗ್ದಿರಲ್ಲ ಬೇರೆ, ಹಾರ್ಡ್ ವರ್ಕ್ ಮಾಡೋದು ಅಷ್ಟೇ. ಬಟ್ ನನ್ನ ಡ್ರೀಮ್ ಆಗಿ ಅಂತೂ ಉಳಿಯೋಕ್ಕಂತೂ ಬಿಡೋಲ್ಲ. BMW ನನ್ನ ಹತ್ರ ಹೊಸ ತಗೊಳಕ್ಕೆ ಹೋದ್ರು. ಲಾಸ್ಟ್ ಸೆಕೆಂಡ್ ಹ್ಯಾಂಡ್ ಆದರೂ ತಂದಿದೆ. ಸೆಕೆಂಡ್ ಡ್ರಿಫ್ಟ್ ಹೊಡಿತೀನಿ. ಸೆಕೆಂಡ್ ಹ್ಯಾಂಡ್ ಅಟ್ಲೀಸ್ಟ್ ಸೆಕೆಂಡ್ ಹ್ಯಾಂಡ್ ಫಸ್ಟ್ ತಗೊಳಕ್ಕೆ ಹೋದ್ರು. ಸೆಕೆಂಡ್ ಹ್ಯಾಂಡವರು ನಾನು ಮೇಂಟೆನೆನ್ಸ್ ಮಾಡ್ಕೊಂಡು ಬಿಡ್ಕೊಂಡು ಗೊತ್ತಿಲ್ಲ. ಹಂಗಾಗಿ ಮಾಡಲೇಬೇಕು ಮೇಂಟೆನೆನ್ಸ್ ಎಲ್ಲ ಏನು ಆಗುತ್ತೋ ಏನು ಮಾಡೋದೋ ಅದಂತೂ ನಂಗೆ ಗೊತ್ತಿಲ್ಲ. ಬಟ್ ಸೆಕೆಂಡ್ ಹ್ಯಾಂಡ್ BMW ತಗೊಂಡಿದ್ದೆ ಲಾಸ್ಟ್ ಹೊಸ ತಂದು ಹೋಗಿರೋರು. ಅದು CS ಎಲ್ಲ ಅದ್ಯಾಗೆ ನಾವು ಹೋಗೋಣ. ಹೊರಡ್ತದೆ ನಮ್ಮ ಗಾಡಿ ಪಾಪ. ನಿಧಾನಕ್ಕೆ ಹೋಗುವ, ಯಾಕೆ ಸಾಕಲ್ಲ ಕಾಲಿಟ್ಟಿದೆ. ವಯಸ್ಸಿಗೆ ಬಂದು ಇಲ್ಲಿ ಚಾ ಕುಡಿಯೋಣ ಅಂತ ಹಾಕಿವ. ಯಾವ ಊರೀಗ? ಗುಜರಾತ್ ಆಗಿದೀವ. ಗುಜರಾತಾ ಹಾಕಂಗ್ ಶಬಾಷ್. ಮತ್ತೆ ಯಾವುದು? ಅದ್ಯಾವುದು? ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ಚಾ ಕುಡ್ತೇನೆ. ಚಾ ಕುಡ್ಕೊಂಡು ಈಗ ಮತ್ತೆ ಬಿಟ್ಟು ಇವಾಗ ನಿನ್ನೂ ನೋಡಿ ಅದ ಈಗ ಮತ್ತೆ 3 ಗಂಟೆ ಬೇಡ ಬೆಳಗಿನ ಬೈಕಿಂದು ಈ ಲಾರಿ ಲೈಟ್ ಆನ್ ಆಗ್ತಾ ಇಲ್ಲ. ಲಾರಿ ಲೈಟ್ ಬಾರ್ಚಿ ಇಲ್ಲಿ ನಾನು ನೋಡಿದಾಗ ಈ ಥರ ಐತಿ. ಇದೆ ಅಂದರೆ ಆ ಸ್ವಿಚ್ ನೋಡ್ತಾ ಇದಲ್ಲ ಚಿನ್ನೋ. ಅದೇ ಇಲ್ಲದೆ ನಮ್ಮ ಮೆಕ್ಯಾನಿಕ್ಕು ಭಾರಿ ಚುರುಕು ಮೆಕ್ಯಾನಿಕ್. ಏನೇ ಮಾಡ್ರು ಹೆಲ್ಪ್ ಮಾಡ್ತೀನಿ ಚಿನ್ನೋ. ಏನಾರು ಆಗಿ ಹಾಳಾಗ್ಬಿಡತ್ತಲ್ಲಿ ನಮ್ಮ ಮೆಕ್ಯಾನಿಕ್ ಇರೋ ಕಡೆ ತಲೆ ಕೆಲ್ಸ ಮಾತಿಲ್ಲ. ಲೈಟ್ ಆನ್ ಆಗ್ತದೆ. ಲೈಟ್ ಇಲ್ಲದೆ ಸುಮಾರು ದೂರ ಬಂದೆ ನಾನು. ಇಲ್ಲಿ ಕಿತ್ತೋಯ್ತು. ಇದು ಯಾಕೋ ಇದು ಕಾಟ ಕೊಡ್ತೈತೆ. ಇದು ನಕ್ಕಿ ಟೈಮ್ ಮಾಡಿದ್ರೆ ಬೆಸ್ಟ್. ಇದು ಗಾಯ್ಸ್ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಹಾಕ್ಯವ ಅಷ್ಟು ತಂದು ಗಾಡಿಗೆ ಒಂದು ಹೊಡೆದೇವು 120 130 ಇತ್ತು ಹೊಡ್ತಾ. ಒಳ್ಳೆ ಮಜಾ ಕೊಡ್ತೈತೆ, ಸಿಕ್ಕಾಪಟ್ಟೆ ಮಜಾ ಕೊಡ್ತು ಗಾಯ್ಸ್. ಈಗ ಊಟ ಉಂಡು ಮತ್ತೆ ಒಂದು ಕೂಟ ಗಾಯ್ಸ್. ನಮ್ದು ಮತ್ತೆ ಡ್ಯೂಟಿ ಸ್ಟಾರ್ಟು. ಈಗ ಮತ್ತೆ ಹೋಗಿತ್ತು. ಈಗ ಚಿನ್ನ ಕೀ ಕೊಡು, ನಂದು ಕೀ ಕೊಂಡ ನಾನು ಎತ್ಕಿಂದು. ಟೈಮ್ ಈಗ 11:30. ಈಗ ಹೋಗ್ತಾನ ಹೋಗಿತ್ತು. ಈಗ ಬಿಡೋದಿಲ್ಲ. ಎಲ್ಲ ಟಾಪರ್ಸ್ ಕುತ್ಕೊಂಡು ನಮ್ಮ ಸ್ಟೋರಿಗಳು ನೋಡ್ಬೇಕಷ್ಟೇ. ಅಷ್ಟೇ ಅಷ್ಟೇ. ಟೈಮ್ 2 ಗಂಟೆ ಆಗಿದೆ. ನೆಗೆಯಾಡ್ತಾರೆ. ಇವಾಗ ಒಂದು ಚಪಾತಿ ಹೋದ 2 ಗಂಟೆ ಆಗಿದೆ. ನಂದು ಒಂದು ಬಾಳ ನಾನು ಮತ್ತೆ ಎಷ್ಟು ಉರಿಸ್ತವ್ರು. ನಿದ್ದೆ ಯಾವ್ದಾರ ಬರೋದಂದ್ರೆ ಲಾರಿ ಎಲ್ಲ 2 ಲಾರಿ ಕಾಣ್ತಾವಪ್ಪ. ಯಾವ್ದಾರು ಒಂದು ಪೆಟ್ರೋಲ್ ಬಂಕ್ ಹಾಕಿ ಹೋದ್ ಮೈಬಿಟ್ರೆ ಬೆಳಗ್ಗೆ ಸ್ವರ್ಗ. ಬೆಳಗ್ಗೆ 6 ಗಂಟೆಗೆ ಐತಿ ಎಲ್ರಿಗೂ ಹಿಂಸೆ ಮಾಡೋದು. ನನಗಿದ್ರು ಒಂಥರ ಸಂತೋಷ. ಎಂತ ಮಾಡಿಲ್ಲ ಅದು ಎಚ್ಚರ ಆಗ್ಬಿಡಿದೆ. ನೋಡ್ರಿ ಬಂಗಾರದಂತ ನೋಡ್ಲಿ. ಟೆಂಟ್ ಬೇಡ ಎಂತೂ ಬೇಡ. ಹಾಗೆ ಬಂಕ್ ಇದಾರೆ ಭಯ ದೂಸರ
ಜಾಗ ನೋಡ್ತೀನಿ, ಜಾಗ ಚೆನ್ನಾಗಿ ಸಿಗ್ತಲ್ಲ. ಯಾವನ ಬಿದ್ದನಲ್ಲ ಹಾಸಿಗಿಂದು ಕಾಲಾಗ ಮಾಡಿ. ಚಾ ಅಂಗಡಿ ಹಾಕ್ರಪ್ಪ ನೀವು. ಒಂದ್ ಲೋಟ ಚಾ ಕುಡಿಸ್ರಿ, ಅರ್ಧ ಗಂಟೆ 1 ಗಂಟೆ ಕೆಪಾಸಿಟಿ ಕೊಡ್ತೀನಿ. 1 ಗಂಟೆ ಕೆಪಾಸಿಟಿ ಅಲ್ಲ, 10 ನಿಮಿಷ ಕೊಡ್ತೀಯ. 10 ನಿಮಿಷ ಲಾರಿ 2 ಕಟ್ತೈತೆ ಬ್ರೋ. ನಂಗೆ ಹೆಂಗ್ ಕಾಣಿಸೋದು ಅಂದ್ರೆ ಇವನ್ ಮನೆ ಗಾಡಿ ಲಾರಿ ತರ ಕಾಣಿಸೋದು, ಲಾರಿ 2 ತರ ಕಾಣಿಸೋದು. ನಾನು ಕೈ ಮಾಡ್ತಾ ಇದೀನಿ ಬ್ರೋ, ನಿಲ್ಸು ಬ್ರೋ ಅಂತ ಜಬ್ಬದೇ ಮಾಡ್ತಾ ಇದ್ದೀನಿ. ಹಿಂದಿಯಲ್ಲಿ ಹೇಳ್ಬೇಕು 1400. ಕಟ್ಕೊಂಡ್ಬಿಟ್ಟಲ್ಲ ಅಷ್ಟು ಬೇಗ. ಹಾ, ನಾನು ಇದನ್ನು ಕೇಳಿದ್ದೀನಿ. ಹೋಗಿ ಕಸುವಾಗಿ ಮಲ್ತಿಂದು 3:30 ಮಕ್ಕಳ್ರೆ ಸಾಕು ನನಗೆ. ಅಷ್ಟೇ. ಈಗ ಟೆಂಟ್ ಹಾಕನ ರೂಮ್ ಮಾಡೋದಂತ ಪ್ಲಾನ್ ಮಾಡ್ತಾ ಇದೀವಿ. ನಿದ್ದೆ ಅಂತೂ ಕಣ್ಣು ಒಳಗೆ ಕಾತು ಕುಂತಾವು, ಮುಚ್ಚೋ ಅಂತ ಐತಿ ಕಣ್ಣು. ಚಹಾ ಕುಡಿದು ಏನೇ ಕುಡಿದ್ರು ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಮಲ್ತಿಂದಲೇಬೇಕು. ಟೆಂಟ್ ಹಾಕಿ ಇವತ್ತು ದಿನ ಎಂಡ್ ಮಾಡೋಣ. ಪೆಟ್ರೋಲ್ ಬಂಕ್ ಬೇಡ ಅಂತ ರೂಮಿಗೆ ಬಂದೆವ. 3:30 ಆಯ್ತದೆ. ರೂಮಾಗೆ ಮಲ್ತೀವಿ. ಅಲ್ಲಿ ಟೈಮ್ ಕೊಡೋದು ನಾಯಿ ಓದ್ಬಿಟ್ಟೆ ಪಾಪ. ಅಲ್ಲಿಂದ ಲಗೇಜ್ ಎತ್ತಕ್ಕಿಬೇಕಲ್ಲ. ನಾವು ಫಸ್ಟ್ ಬಂದಿದ್ವಿ ಅಕ್ಕಿಗೆ ಒಂದು ಗಾಂಚಿಲಿ ನೋಡ, ಒಳ್ಳೆ ನೋಡ್ರಿ ರಾಜ್ ಮಗನ್ ತರ ಕುಂತಾನಲ್ಲಿ. ನಮ್ ಕಡೆ ನಮ್ ಜೋಗ್ ಪಾಸ್ ಕಡೆ ಬರ್ರಿ, ನಿಮ್ಗೆಲ್ಲ ಮಾಡ್ತೀವಿ. ಗಡ್ಡೆ ಹೇಳಿ ಬೆಂಕಿ ಕೊಡ್ತೀವಿ. ಏನ್ ಇವಂದೇ ದೊಡ್ಡ ರೂಮು. ಹೋಗ್ಬರ್ರಿ. ನಿನಗೆ ಟೀ ಕುಡಿಸ್ತೀನಿ. ಇನ್ನೊಂದು ನೋಡಿ ಅಷ್ಟೇ. ಈಗ ನಂಗೊಂದು ದೊಡ್ಡ ಚಾ ಕುಡಿಸ 1 ಅವರ್ ಹೊಡೆ ಕೆಪಾಸಿಟಿ ಹೇಳ್ತೀನಿ. ಹಾಸಂ ಬರ ಅಲ್ಲಿ ನೋಡಿ, ಕಿಶಿತ ನೋಡ ಕಿರೆ ಮಕ್ಕಳಿನ. ಟೀ ಕುಡಿಸ್ತೀನಿ ಬರ ಮಗ. 5 ಲೋಟ ಚಾ ಕುಡಿಸ್ರಿ 2 ಅವರ್ ಕೆಪಾಸಿಟಿ ಕೊಡ್ತೀನಿ. 2 ಅವರ್ ಕೆಪಾಸಿಟಿ 2 ಅವರ್ ಕೆಪಾಸಿಟಿ ಕೊಡ್ತೀನಿ. ಅಲ್ಲೋಗಿ ಏನ್ ಮಾಡೋದು? ಓಕೆ ನೀರಾ ಎಂತ ಅಂತ ಕೇಳಲ್ಲ ಗೈಸ್. ಹೊಂಟೆ ಈಗ ನೋಡೋಣ. ಇದು ಸುಮಾರನೇ ಪೆಟ್ರೋಲ್. ಇದೊಂದು 5ನೇ ಪೆಟ್ರೋಲ್ ಬಂಕು. ಏನ್ ಚಿದ ಗಾಡಿಗಳು ಕಷ್ಟ ಬರ್ತಾವಂತ ಇಲ್ಲಿ. ಹಾ, ಇಲ್ಲಿ ಟೆಂಟ್ ಹಾಕೊಂಡ್ ಮಕ್ಕಳಂಗಿರಂತೆ, ಹಂಗೆ ಬೇಕಿದ್ ಮಕ್ಕೊಂಬೇಕಂತೆ. ಟೆಂಟ್ ಹಾಕ್ಬೇಕಂದ್ರೆ ಇಲ್ಲಿಂದ 1.5 ಕಿಲೋಮೀಟರ್ ಒಳಗೆ ಈ ಕಡೆ ಏನೋ ಸೇಫ್ಟಿ ಏನೋ ಇದೆ ಅಂತ, ಅದ್ರ ಪಕ್ಕದಲ್ಲೇ HP ಪಂಪ್ ಇದೆ ಅಂತೆ, ಫುಲ್ಲು ಫ್ರೀ ಇದೆ ಅಂತ ಹೇಳಿ ಅಲ್ಲಿ ಆರಾಮಾಗಿ ಬರ್ರಿ ಅಲ್ಲೇ ಹೋಗೋಣ. ಎಲ್ಲ ಕಷ್ಟವಾಗಿ ಹಂಗೆ ನಿಂತಿರಿ. ಅಲ್ಲಿ ಮುಂದೆ ಹೋಗಿ ಅರ್ಧ ಎಲ್ಲ ಫುಲ್ಲು ಗಾಡಿಗಳು ಬರ್ತಾವಂತೆ. ಹೆಂಗ್ತಿರೋದು ಪರವಾಗಿಲ್ಲ ಅಂತ ಹೇಳಿ ಬಂದಿದ್ದು ತೆಗೋಣ ಮಗ. ಲಾಸ್ಟ್ ಸೋಚಾ ಹಿಂಗೆ ಅನ್ನೋ ಹೋಗಿ ಅಲ್ಲ, ಗಾಡಿ ಬರ್ತಾವಂತೆ ಪರವಾಗಿಲ್ಲ ಅಂತ ಹೇಳ್ಬಾರ. ಈ ಬಂಕಿಗೆ ಯಾವ ಗಾಡಿ ಬರುತ್ತೋ ನೋಡಿ ಅದೆಲ್ಲ ಇರ್ತಾವ ಬ್ರೋ. ಬರ್ರಿ ಲಾಸ್ಟ್ ಒಂದು ಟ್ರೈ ಹಾಕ್ಬಿಡೋದು HP ಬಂಕ್. ಲಾಸ್ಟ್ ಒಂದು HP ಬಂಕು. ಅಲ್ಲಿ ಸಿಗಲ್ಲ ಅಂದ್ರೆ ಎಲ್ಲರೂ ರೋಡ್ ಸೈಡ್ ಮಲ್ಕಿ ಬಿಡೋಣ. ಕ್ಯಾಶ್ ಒಂದು HP ಹಳೆ ಅರ್ಜುನ್ ಕಾಲದ ಪೆಟ್ರೋಲ್ ಬಂಕಿ ನೀವು. ಇಲ್ಲಿ ಯಾರು ಇಲ್ಲ, ಮಲ್ಗಿಯಾನೆ. ಹಾ ಬಿಟ್ಟು ಹಾಕ್ಬೋದ. ಒಂದ್ಸರಿ ಕೇಳ್ಕೇವ್ರ ಬಾಚೆನು. ಹೇಳ್ದೆ ಚಿನ್ನು, ಎದ್ದಾಳಕ್ ರೆಡಿ ಇಲ್ಲ, ಬೆಡ್ಶೀಟಿಂಗ್ ತೆಗಿಯಕ್ ರೆಡಿ ಇಲ್ಲ. ಇನ್ನೊಂದ್ಸರಿ ಕೇಳೋಣ. ಬಿಡು ಚಿನ್ನು, ಮಲ್ಗ್ಲಿಕ್ಕೆ ಮಲಗಿದ್ಯಾನ ಗೈಸ್? ಇಲ್ಲೇ ಮಲ್ಕಿದ್ರದೆ. ಯಪ್ಪ ದೇವ್ರೆ, ನಾ ಟೆಂಟ್ ಒಳಗೆ ಮಲ್ಕಿದ್ನಪ್ಪ. ನಾ ಈಗ ಟೆಂಟ್ ಒಳಗೆ ಮಲ್ಕಿತ್ತು. ಇವ್ರು ಹಿಂಗೆ ಹಾಶ್ ಹೋದ್ ಮಲ್ಗ್ಯಾರದೆ ಗೈಸ್. ಎಷ್ಟು ಲೇಜಿ ಮಕ್ಕಳು ಅಂದರೆ ಟೆಂಟ 4 ಕಡ್ಡಿ ಜೋಡಿಸಿ ಟೆಂಟ್ ಆಗೈತಿ. ಅದೇ ಇದ್ರ ಮೇಲೆ ಇಷ್ಟೇ ಶೂನು ತೆಗಿಲ್ಲ ಯಾರು. ಶೂ ತೆಗೆದೇ ಬಿದ್ದಾರದೆ ಅವ್ರು ಹಂಗೆ ಬಿದ್ದಾರೆ. ಬಸ್ ಟೈಮು 3:53 ಐತಿ. ಇದ್ಯಾವುದೋ ಒಂದು ಪೆಟ್ರೋಲ್ ಬಂಕಾಗೆ ಹಿಂಗೆ ಏನು ಹಿಂದೆ ಹೊತ್ಕೊಂಡೆ ಮಲ್ಗ್ಯಾರೆ. ಇಲ್ಲಿ ಟೆಂಟ್ ಐತಿ. ಟೆಂಟು ಕರೆಕ್ಟಾಗಿ 4 ಕಡ್ಡಿ ಸಿಕ್ಸ್ಕಿಂದು ಮಲ್ಕಿನೋದು ಗೊತ್ತಿಲ್ಲ, ಹಂಗೆ ಅದೇ ಮಲ್ಕಿ ಬಿಟ್ಟಾರದೆ. ಲಡಾಖ್ ಹೋಗೋದು ಈಸಿ ಅಂತೂ ಇಲ್ಲ. ಅದೇ ಇಲ್ಲೇ ಬೈಕೆಲ್ಲ ಪಾರ್ಕ್ ಮಾಡಿವ. ನಮ್ಮ ಕನ್ನಡ ಬಾಟ ಇಲ್ಲೇ ಆಡ್ತಾ ಇರ್ತದೆ. ಅದೇ ಎಲ್ಲ ಫುಲ್ಲು ಸುಸ್ತ ಮಲ್ಗ್ಯಾರೆ. ಈಗ ನಾವು 4 ಗಂಟೆಗೆ ಮಲಗಿ 6 ಗಂಟೆಗೆ ಎದ್ದು ಮತ್ತೆ 600 ಕಿಲೋಮೀಟ್ರ್ ಹೊಡಿಬೇಕೀಗ. ಗುಡ್ ನೈಟ್ ಚಿನ್ನು. ಅವರಲ್ಲೇ ಮಲ್ಗ್ಯಾರೆ.
ಎಲ್ಲ ಅದೇ ಇಲ್ಲಿ ಪೆಟ್ರೋಲ್ ಬಂಕಾಗೆ ಅದೇ ನಾವಾದ್ರೂ ಹಾಸಿಗೆ ಮರಿವು ಹಂಗೆ ಮಲ್ಗ್ಯಾವದೆ ಇವು ಇದ್ರೆ ಮಲಗ್ತಿದ್ರೆ ಹಿಂಗೆ ಲಕ್ಷ ಕೊಡ್ದೆ ಅಂದ್ರೂ ಮಲಗ್ತಾರಲ್ಲ. ಮಲಗ್ತಿದ್ಯಾ ಚಿನ್ನು? ಇಲ್ಲ ಚಿನ್ನು ಬರುತ್ತೆ ನಿಜ ಭಾರಿ ಕಷ್ಟ ಲಡಾಖ್ ಹೋಗೋದು.